ವೇದವಾಕ್ಯವನೆಲ್ಲ ಮೋದನಿಂತನ್ನಡದಿ ಓದಿಸುತ್ತ ಜನರ ವೇದಾಮತಿ ಸೇರುವ ಸಾವಿರ ಗುಡಿಗೆ ಮಣಿಯುವೆನೋ ಸಾಧು ನಿಜ ಗುಡಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನು ನಿಜವಾಗಿ ಬೇರೆ ನಿಜದೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಗೈದ ಶ್ರೀ ಜನಿಸಿದ ಸಿದ್ಧಾರೂಢರಿಗೆ ನಂದನಂತೆ ಸಿದ್ಧಾರೂಢರಿಗೆ ನಂದನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಮೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಜನ್ಮಶಾಸ್ತ್ರವನ್ನು अनंत जन्म संप्राप्त कर्म बंध विलायने आत्मा ज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನೇಕ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಅನ್ನುವ ಗ್ರಂಥದ ಅಷ್ಟಮಾಗತಿಯ ಮೂರನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಎರಡನೇ ನುಡಿಯಲ್ಲಿ ಅನೇಕ ಪ್ರಕಾರವಾದ ಯೋಗದ ಅಂಗಗಳನ್ನು ಸಂಕ್ಷಿಪ್ತವಾಗಿ ವಿಚಾರವನ್ನು ಮಾಡಲಾಗಿ, ಇನ್ನೂ ಅನೇಕ ರೀತಿ ಮಹಾತ್ಮರು ಹೇಳಿದರೂ ಕೂಡ ಒಂದೇ ವಿಚಾರದಲ್ಲಿ ವಿಚಾರ ಮಾಡೋದಾದರೆ ಯಾವಾಗಲೂ ಸದ್ಗುಣಗಳನ್ನುವುದು ಪ್ರಾಪ್ತಿಯಾದಾಗ ಮಾತ್ರ ಈ ಯಾವ ವಿವೇಕ ವೈರಾಗ್ಯ ಶಮ ದಮಾದಿ ಷಟ್ ಸಂಪತ್ತಿ ಇವೆಲ್ಲ ಯಾವಾಗ ಪ್ರಾಪ್ತಿ ಆಗ್ತವಂದರೆ ನಮ್ಮಲ್ಲಿ ಸದ್ಗುಣಗಳು ಪ್ರಾಪ್ತಿಯಾದಾಗ ಅವೆಲ್ಲವೂ ಕೂಡ ಕಷ್ಟಗಳು ಒಂದು ಬಂದರೆ ಎಲ್ಲ ಕಷ್ಟಗಳು ತಾವಾಗಿ ಹೇಗೆ ಬರುತ್ತವೆಯೋ ಅದೇ ಪ್ರಕಾರ ಒಂದು ವಿವೇಕ ಅನ್ನುವಂಥ ವಿಚಾರ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಕೂಡ ತಾವಾಗಿಯೇ
ಬರುವವು ಅನ್ನುವಂಥ ಲಕ್ಷಣದಿಂದ ಎಲ್ಲ ರೀತಿ ವಿಚಾರ ಮಾಡಿದರೆ ಬೀಜ ರೂಪ ಕಾರ್ಯಗಳಿಂದ ಯುಕ್ತವಾದ ಯೋಗವನ್ನು ಸಾಧಿಸಿಕೊಂಡವನೇ ಯೋಗಿ ಎಂದು ಹೇಳಿಸಿಕೊಳ್ಳುವನು ಅಂತ ನಿನ್ನೆವರೆಗೆ ಆಯಿತು. ಈಗ ಯೋಗದ ಅಂಗಗಳಾದ ಯಮನಿಯಮಾದಿಗಳು ಎಷ್ಟು ಪ್ರಕಾರ ಅಂತ ಹೇಳಿದರೆ ಅದನ್ನು ಕೂಡ ಎರಡೇ ನುಡಿಯಲ್ಲಿ ವಿಚಾರ ಮಾಡಿ ಈಗ ಮೂರನೇ ನುಡಿಯಲ್ಲಿ ಯಾಕೆ ಹೇಳ್ತಾರೆ ಈ ಮಾತಂದರೆ, ಯಾವಾಗಲೂ ಮನಸ್ಸು ಶಿವಚಿಂತನೆಯನ್ನು ಬಿಟ್ಟು ಶಿವಸ್ವರೂಪವೇ ಆಗಿ ಆನಂದ ರೂಪದಿಂದ ಇರಲು ಅದು ಸಮಾಧಿ ಅಂದರು. ಕೊನೆಗೆ ಸಮಾಧಿ ಅದಲ್ಲ, ಸಮಾಧಿ ಅಂದರೆ ನೆಲವನ್ನು ತೋಡಿ ಅದರ ಒಳಗೆ ಕೂಡುವುದು, ಗುಹೆಯನ್ನು ಕಟ್ಟಿಕೊಂಡು ಅದರೊಳಗೆ ವಾಸ ಮಾಡುವುದು ಸಮಾಧಿ ಅಲ್ಲ. ಸಮಾಧಿ ಅಂದರೆ ಸಮ ಪ್ಲಸ್ ಆದಿ. ಜಗತ್ತಿನಲ್ಲಿ ವಿಷಮ ಅನ್ನುವುದು ಬೇರೆ, ಸಮ ಅನ್ನುವುದು ಬೇರೆ. ನಿಜಗುಣರು ಮೊದಲೇ ಹೇಳ್ಯಾರ, ವಿಷಮ ಸಂಸಾರ ಇದನ್ನು ಕನಸೆಂದರಿ. ಸಮವಾಗಿ ಇರುವಂಥದ್ದು ಯಾವುದಂದರೆ ಆತ್ಮ ಒಂದೇ, ನಮ್ಮ ಸ್ವರೂಪ ಒಂದೇ. ಅಜ್ಞಾನ ಅನ್ನುವಂಥದ್ದು ಎಲ್ಲರಲ್ಲಿ ಸಮ ಅದ. ಆ ಸಮನಾಗಿ ಇರುವಂಥ ಪರಮಾತ್ಮನನ್ನು ಬಿಟ್ಟರೆ ಉಳಿದು ಎಲ್ಲವೂ ವಿಷಮ. 84 ಲಕ್ಷ ಜೀವರಾಶಿಗಳು ಸಮ ಇಲ್ಲ, ಎಲ್ಲ ವಿಷಮ. ಹಾಗಾಗಿ ಆ ಸಮವಾಗಿ ಇರುವಂಥ ನಮ್ಮ ಸ್ವರೂಪವನ್ನು ಬಿಟ್ಟು, ಪರಮಾತ್ಮನನ್ನು ಬಿಟ್ಟು ಚಿಂತನೆಯನ್ನು ಮಾಡೋದು ಬಿಟ್ಟು, ಪರಮಾತ್ಮನ ಚಿಂತನೆ ಇಲ್ಲಿಲ್ಲ. ಇಲ್ಲಿ ಧ್ಯಾನದಲ್ಲಿ ಚಿಂತನೆ ಅದ. ಧ್ಯಾನ ಮಾಡಬೇಕಾದ್ರೆ ಧ್ಯಾನಕ್ಕೆ ಒಂದು ವಸ್ತು ಬೇಕಲ್ಲ. ದ್ವೈತ ಅದು, ಅದ್ವೈತ ಅದಲ್ಲಿ ದ್ವೈತ ಅದ. ಅದನ್ನು ಬಿಟ್ಟು ಹೋಗಿ ಶಿವಸ್ವರೂಪವೇ ತಾನಾಗಿ, ಶಿವ ಬೇರೆ ನಾನು ಬೇರೆ ಅನ್ನುವಂಥ ಧ್ಯಾನಕ್ಕೆ ಕೂಡ ಆಸ್ಪದ ಇಲ್ಲದಂತೆ ಆ ಶಿವನ ಸ್ವರೂಪವೇ ನಾನಾಗಿ ಇರುವೆನು ಎಂಬ ಭಾವದಲ್ಲಿ ಉತ್ಪತ್ತಿಯಾಗುವ ಸಂತೋಷ ಏನದ, ಆ ಆನಂದ ರೂಪದಿಂದ ಸದಾಕಾಲ ಇರುವುದೇ ಸಮಾಧಿ. ಇಲ್ಲಿವರೆಗೂ ಜೀವಾತ್ಮ ವಿಷಮ ಆಗಿದ್ದ. ಯಾಕಂದರೆ ಅಜ್ಞಾನವಶದಿಂದ ತನ್ನ ತಾನು ತಿಳಿಯಲಾರದೆ, ಗುರುಶಾಸ್ತ್ರಗಳಿಗೆ ಶರಣ ಹೋಗದೆ, ಸದ್ಗುಣಗಳನ್ನು ಸಂಪಾದನೆ ಮಾಡದೆ, ಈ ಜನನ ಮರಣ ಸಂಸಾರ ಹೇಯ ಅನ್ನದೆ ಅವನು ಅಜ್ಞಾನಿಯಾಗಿ ಪ್ರತಿಯೊಂದು ಜನ್ಮದಲ್ಲಿ ಈ ವಿಷಮವಾಗಿರುವಂಥ ಪರಮಾತ್ಮ ಬೇರೆ ನಾನು ಬೇರೆ ಅನ್ನುವ ಭಾವದಿಂದನೇ ಇಲ್ಲಿವರೆಗೂ ಬಂದಾನ. ಈಗ ಪರಮಾತ್ಮ ಬೇರೆಯಲ್ಲ, ನಾನು ಬೇರೆಯಲ್ಲ, ಅವನ ಸ್ವರೂಪವೇ ನಾನು ಅಂತ ಆನಂದದಿಂದ ಇರುವುದೇ ಸಮಾಧಿ. ಇದು ಯಾವಾಗ ಪ್ರಾಪ್ತಿ ಆಗ್ತಂದರೆ, ಜೀವ ಬ್ರಹ್ಮರ ಭೇದವೆಳೆದು ಅಭೇದದಿಂದ ಇರುವುದೇ ಏನಿರಬೇಕು? ಜೀವ ಬ್ರಹ್ಮ ಬೇರೆ ಅಲ್ಲದೆ ಅಭೇದ ದರ್ಶನಂ ಜ್ಞಾನ. ಎಂಥ ಜ್ಞಾನ ಆಗ್ಬೇಕಾದ್ರೆ ನಮಗೀಗ ಅಭೇದ ದರ್ಶನ ಜ್ಞಾನ ನಮ್ಮೆಲ್ಲರಿಗಾದ, ಪ್ರಾಣಿಗಳಿಗೂ ಆದ, ಪಕ್ಷಿಗಳಿಗೂ ಆದ, ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ದೇವರು ಆನ, ಪರಮಾತ್ಮ ಆನ ಅನ್ನುವ ಕಲ್ಪನೆ ಬಹಳ ಜನಕ್ಕೆ ಆದ, ಇಲ್ಲಂತಲ್ಲ. ಈ ಪರಮಾತ್ಮನ ಜ್ಞಾನ ಎಲ್ಲರಿಗಾದಲ್ಲ. ಇದು ಭೇದ ಜ್ಞಾನೋ ಅಭೇದ ಜ್ಞಾನೋ? ಭೇದ ಜ್ಞಾನ. ಈ ಭೇದ ಜ್ಞಾನ ಎಲ್ಲಿ ಆದಂದರೆ ಅಲ್ಲಿ ಭಯ ಆದ ಮತ್ತು ಭೀತಿ ಆದ. ಆ ಭಯ ಭೀತಿ ಎಲ್ಲಿ ಆದಂದರೆ ಅದನ್ನು ಕಳೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿಲ್ಲ ನಾವು.
ಆ ಪ್ರಯತ್ನ ಎಲ್ಲಿ ಅದ ಅಲ್ಲಿ ಲಾಭ ಅದ, ನಷ್ಟ ಅದ. ನಮ್ಮ ಎಲ್ಲ ಪ್ರಯತ್ನಗಳು ನಾವು ಅಂದ್ಕೊಂಡಾಗ ಆಗೋದಿಲ್ಲ. ಒಂದು ಸಲ ಲಾಭ ಆಗ್ಬೋದು, ಒಂದು ಸಲ ನಷ್ಟ ಆಗ್ಬೋದು. ಲಾಭ ನಷ್ಟ ಎಲ್ಲಿ ಅದ, ಎಲ್ಲಿಯವರೆಗೆ ಅದ ಅಲ್ಲಿವರೆಗೂ ಸುಖ ದುಃಖ ಅದ ನೋಡ್ರಿ. ಲಾಭ ಆದಾಗ ಸುಖ, ನಷ್ಟ ಆದಾಗ ದುಃಖ. ಇದು ಯಾಕಾಯಿತು ಅಂದರೆ ಅಭೇದ ಜ್ಞಾನ ಆಗದೇ ಇರುವ ಕಾರಣ. ಭೇದ ಜ್ಞಾನದಿಂದ ಇಷ್ಟೆಲ್ಲ ಕಾರಣ ಆಯಿತು. ಈಗ ಅದೇ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಮೋಕ್ಷವನ್ನು ಹೊಂದುವುದು ಮುಮುಕ್ಷುಗಳ ಮಾರ್ಗ ಅಲ್ಲ. ಇದು ಮುಮುಕ್ಷುಗಳೇ ಆಗಬೇಕು. ಇದಕ್ಕೆ ಮೊದಲು ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಈಗ ಅಭೇದ ದರ್ಶನಂ ಜ್ಞಾನಂ. ಆ ಜ್ಞಾನ ಅಭೇದದಿಂದ ಇರುವನು ಎಂಬ ಮತಿ ಕೂಡ ಹೋಗ್ಬೇಕಂದ್ರು. ಅದನ್ನು ಹೋಗ್ಬೇಕು ನೋಡ್ರಿ. ಅದು ಹೋದ್ಮೇಲೆ ಏನೊಂದು ಇಲ್ಲದೆ ತನ್ನ ಸ್ವರೂಪ ಸ್ಥಿತಿ ಒಂದೇ ಇರುವುದೇನದ ಅದೇ ನಿಜವಾದ ಸಮಾಧಿ. ಅಲ್ಲೇನಿಲ್ಲ. ಅದಕ್ಕೆ ಬಹಳ ಸಲ ಹೇಳ್ತೀವಲ್ಲ, ಅಂಥವನು ನಾನು ನೀನು ಎಂಬ ಭೇದವ ಅಳಿದು ತಾನು ಲಿಂಗದಲ್ಲಿ ಉಳಿದ ಶಿವಯೋಗಿ ಮತ್ತೆ ಸತ್ತು ಪುಟ್ಟುವನೇ ಸರ್ವಜ್ಞಾನ. ಯಾರು ಸಾಯೋದಿಲ್ಲ, ಯಾರು ಹುಟ್ಟೋದಿಲ್ಲ ಅಂದರೆ ನಾನು ನೀನೆಂಬ ಭೇದವ ಎಳಿದು. ನಾನು ಜೀವಾತ್ಮ, ಅವನು ಪರಮಾತ್ಮ. ಅವನು ದೊಡ್ಡವನು, ನಾನು ಚಿಕ್ಕವನು. ಅವನ ಅಭವ, ನಾನು ಭವ. ಹೀಗೆ ಭೇದಗಳೇನವ, ಇವೆಲ್ಲ ಭೇದವ ಅಳಿದು ತಾನು ಲಿಂಗದಲ್ಲಿ ಉಳಿದು. ಲಿಂಗ ಮಧ್ಯೆ ಜಗತ್ ಸ್ವರೂಪ. ನಾನು ಲಿಂಗ ಸ್ವರೂಪನೇ ಇದ್ದೇನೆ. ನನ್ನ ಈ ಲಿಂಗದಲ್ಲೇ ಎಲ್ಲ ಅಂಗಗಳು ಆವ ವಿನಃ ಅಂಗದ ಒಳಗೆ ಲಿಂಗ ಇಲ್ಲ ಅನ್ನುವಂಥ ಸ್ಥಿತಿ ಆಗಬೇಕು. ಆ ಸ್ಥಿತಿ ಆದಮೇಲೆ ಲಿಂಗಕ್ಕೆ ಸಾವಿಲ್ಲಲ್ಲ. ಲಯ ಗಮನ ರಹಿತವಾದದ್ದೇ ಲಿಂಗ ಅಂದರು. ಯಾವುದಕ್ಕೂ ಲಯ ಇಲ್ಲ. ಲಯ ಅಂದರೆ ನಾಶ ಇಲ್ಲ. ನಾಶ ಇಲ್ಲ ಅಂದರೆ ಸಾಯೋದಿಲ್ಲ. ಗಮನ ಅಂದರೆ ಬರೋದಿಲ್ಲ. ಬರೋದಿಲ್ಲ ಅಂದರೆ ಹುಟ್ಟೋದಿಲ್ಲ. ಅಂದರೆ ಹುಟ್ಟು ಸಾವುಗಳು ಇಲ್ಲದ್ದೇನಾದ ಅದು ಲಿಂಗ ಅಂದ್ರಲ್ಲ. ಎಲ್ಲ ಅಂಗಗಳು ಹುಟ್ಟಿ ಸಾಯ್ತಾವ. ಯಾರ ಆಧಾರದಲ್ಲಿ? ಲಿಂಗದ ಆಧಾರದಲ್ಲಿ ಅಂಗಗಳು ಹುಟ್ಟುತ್ತವ, ಗಮನ ಆಗ್ತವ ಮತ್ತು ಲಯ ಆಗ್ತವ. ನಾನು ಗಮನ ಲಯ ರಹಿತವಾಗಿರುವಂಥ ಅಧಿಷ್ಠಾನ ಆಧಾರ ಸ್ವರೂಪನಾದಂಥ ಪರಮಾತ್ಮನೇ ನಾನು ಅಂತ ವಾಸನೆ ಕೂಡ ಇರಲಾರ್ದೇನದ ಅದು ನಿಜವಾದ ಸಮಾಧಿ ಅದ. ಯಾವ ಪುಣ್ಯಾತ್ಮಗಿಂತ ಸಮಾಧಿ ಬರ್ತದೋ ಯಾರಿಗಿಲ್ಲೋ ಅನ್ನೋದು ನಾವು ಯಾರಂತ ಹೇಳಕ್ಕೆ ಬರೋದಿಲ್ಲ. ಅವರವರ ಮನಸಾಕ್ಷಿ. ಇದು ಸಗುಣ ಅಷ್ಟಾಂಗದ ನಾಮಗನ ಮಾತ್ರ ಹೇಳಿವಂದ್ರೆ ಅವರು. ನೀವು ಬರೇ ನಾಮ ಹೇಳಿದಿವಿ ಅಲ್ಲಲ್ಲಿ. ಮುಂದೆ ನಿರ್ಗುಣ ಅಷ್ಟಾಂಗದ ರೀತಿಯನ್ನು ಪ್ರತಿಪಾದನೆ ಮಾಡ್ತು ಅಂದರು. ಇಲ್ಲಿವರೆಗೂ ಸಗುಣ ಅಷ್ಟಾಂಗ. ಇದು ಯಾರಿಗೆ ತಿಳಿಯೋದಿಲ್ಲ ಅಲ್ಲಿ ಪರಮಾನುಭವದಲ್ಲಿ ನಿರ್ಗುಣ ಅಷ್ಟಾಂಗ ಹೇಳಿ ಇದನ್ನು ತಿಳಿಯದವರೆಗೆ ಸಗುಣ ಅಷ್ಟಾಂಗ ಅಂದರು. ಇಲ್ಲಿ ಸಗುಣ ಅಷ್ಟಾಂಗವನ್ನು ಹೇಳಿ ನಿರ್ಗುಣ ಅಷ್ಟಾಂಗ ಹೇಳ್ತಾರೆ. ಇಷ್ಟು ವ್ಯತ್ಯಾಸ ನೋಡ್ರಿ ಗ್ರಂಥದಲ್ಲಿ. ಅಗುಣಸ್ಥಾಂಗಂ ತಿಳಿ ಬಳಿಕೆಂಟು ಮಿಗಿಲೆನಿಸುತ್ತವು ಶಾಸ್ತ್ರದೊಳುಂಟು. ತನು ಮುಖ್ಯದ ವಿರತೆಯ ಯಮವಕ್ಕು ಘನ ನಿಜ ಪದರತಿ ನಿಯಮವೆನಿಕ್ಕು. ಬಾಹ್ಯದ ಉದಾಸೀನವೇ ಆಸನವು ಬಾಹ್ಯ ಕರ್ಣದ ಅಳಿವ ಅಸುರೋಧನವು. ಜಡ ವಿಮುಖತೆಯದ ಪ್ರತ್ಯಾಹಾರ ಪಡೆದ ನಿಜಸ್ಥಿತಿ ಧಾರಣೆ ಸೋರ. ಪರಂ ತಾನೆಂಬುದೇ ತದ್ಧ್ಯಾನ ಪಿರಿದಲ್ಲಿ ಯಮನ ಮುಳಗಲು ಮೌನ.
ನುತ ನಿರ್ಗುಣ ಇವರೊಳಗೆ ಅನುವಾಗಿ ಮತ್ತು ನಿರ್ಮತೆಯುಳು ಏನು ಆ ಯೋಗಿ ಅಂದರು. ಇವನು ಎಂಥ ಯೋಗಿ ಅಂದರೆ ಸಾಮಾನ್ಯರಿಗೆ ಅಲ್ಲ ಅಂತ ಬರೀತಾರೆ ಮಹಾತ್ಮರು. ಕಾರಣ ಇದು ಸಾಮಾನ್ಯವಾದ ಮಾತು ಕೂಡ ಅಲ್ಲ. ಹಾಗಾಗಿ ಇಲ್ಲಿ ಅನಂತ ರೀತಿಯನ್ನು ಹೇಳ್ತಾ ಮುಂದೆ ಏನು ಮಾಡ್ತಾರಂದರೆ ಕ್ಷಮ ದಮ ಸಮಾಧಿಯನ್ನು ಇಲ್ಲಿ ಎಲ್ಲ ಹೇಳಿ ಮುಂದೆ ಅಗುಣ ಅಷ್ಟಾಂಗಗಳು ಅಂದರು. ಅನಂತರ ಅಗುಣ ಅಂದರೆ ಗುಣ ಇಲ್ಲದಂಥ ನಿರ್ಗುಣ ಅಷ್ಟಾಂಗ ಅಂತ ಅರ್ಥ ಮಾಡಬೇಕು. ಸಗುಣ ಅಷ್ಟಾಂಗದಲ್ಲಿ ಗುಣ ಇರ್ತಾವೆ, ನಿರ್ಗುಣ ಅಷ್ಟಾಂಗದಲ್ಲಿ ಗುಣ ಸಹ ಇಲ್ಲ ಅಂದರು. ಗುಣ ಇಲ್ಲಂದರೆ ಗುಣದ್ದೇ ನಮಗೆ ಮಾಡೋಕ್ಕೆ ಕಷ್ಟ ಅದ, ಗುಣ ಇಲ್ಲದ್ದು ಮಾಡೋಕ್ಕೆ ಸುಲಭ ಅಲ್ಲ ಅಂತ ಮಹಾತ್ಮರ ನಿರ್ಣಯನೂ ಅವ. ಅದು ಏನೇ ಇರಲಿ, ಇಲ್ಲಿ ನಿರ್ಗುಣ ಅಷ್ಟಾಂಗಗಳು ಅಂದರೆ 8 ವಿಧವಾಗಿ ಮಿಗಿಲೆನಿಸುತ್ತಾ ಅಂದ್ರೇನು ಸಗುಣ ಅಷ್ಟಾಂಗಗಿಂತ ಮಿಗಿಲು ಅಂದರೆ ಹೆಚ್ಚಿನವಂತಿವು, ಶ್ರೇಷ್ಠ ಅಂತ ಹೇಳಿಸ್ಕೊಳ್ತಾವೆ. ಅಂದರೆ ಸಗುಣ ಕನಿಷ್ಠ, ನಿರ್ಗುಣ ಅಷ್ಟಾಂಗ ಶ್ರೇಷ್ಠ. ಆ ಅಂಗಗಳು ಎಲ್ಲಿ ಅವ್ರಿ ಅಂದರೆ ಮನೆಯಲ್ಲಿ, ಹೊಲದಲ್ಲಿ, ರೊಕ್ಕ ರೂಪಾಯಲ್ಲಿ, ಅಧಿಕಾರ ಅಂತಸ್ತಿನಲ್ಲಿಲ್ಲ, ಅವು ಶಾಸ್ತ್ರದೊಳು ಉಂಟು ಅಂದರು. ಎಲ್ಲವ ಶಾಸ್ತ್ರದೊಳು ಉಂಟು. ಇವು ಯಾವುವು ಅಂತ ವಿಚಾರ ಮಾಡಿದರೆ ಶರೀರ ಮನಸ್ಸು ಇಂದ್ರಿಯ ಪ್ರಾಣ ವಿಷಯಗಳು ಅನಾತ್ಮಗಳೆಂದು ತಿಳಿದು ತನು ಮುಖ್ಯದ ವಿರತೆಯೇ ಯಮವಕ್ಕು. ಇಲ್ಲಿ ಯಮ ಅಂದ್ರೆ ಏನು ಅಂದರೆ ಶರೀರ ಮನಸ್ಸು ಇಂದ್ರಿಯ ಪ್ರಾಣ ವಿಷಯಗಳು. ಶರೀರ ಆತ್ಮೇನು ಅನಾತ್ಮ, ಮನಸ್ಸು ಅನಾತ್ಮ, ಇಂದ್ರಿಯಗಳು ಅನಾತ್ಮ, ಪ್ರಾಣ ಅನಾತ್ಮ. ಮತ್ತು ಈ ಜ್ಞಾನೇಂದ್ರಿಯಗಳಿಗೆ ಪದಾರ್ಥಗಳಾದಂಥ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಕೂಡ ಅನಾತ್ಮಗಳಂತ ತಿಳಿ. ಯಾರನ್ನ ಕೇಳಿ ತಿಳ್ಕಂತಿದ್ದಿ? ಗುರುಶಾಸ್ತ್ರಾದಿಗಳಿಂದ ತಿಳಿ ಅಂದರು. ಗುರು ಶಾಸ್ತ್ರಾದಿಗಳಿಂದ ತಿಳಿದ ಮೇಲೆ ಘನ ನಿಜಪದ ರತಿ ನಿಯಮವನ್ನೆಕ್ಕು ಅದರಲ್ಲಿ ವಿರಕ್ತಿ ಉಂಟಾಗಲು ಅದೇ ಯಮವೆಂದು ಹೇಳಲ್ಪಡುವುದು. ಅಲ್ಲಿ ಮಾಡೋದಾದ ಸ್ವಲ್ಪ, ಇಲ್ಲಿ ಬರೇ ನಿರ್ಗುಣ ಅಷ್ಟಾಂಗದಲ್ಲಿ ತಿಳಿಯೋದು. ಯಾವುದು ಸುಲಭ? ತಿಳಿಯೋದೇ ಬಹಳ ಸುಲಭ ಅದ, ಮಾಡೋದು ಬಹಳ ಕಠಿಣ ಅದ. ಜನಗಳಿಗೆ ಕಠಿಣವಾದದ್ದೇ ಸುಲಭ ಆಗ್ಯದ, ಸುಲಭವಾದದ್ದೇ ಕಠಿಣ ಆಗ್ಯದ. ಇವೆಲ್ಲ ಸರಿಯಾಗಿ ತಿಳಿಸಿಕೊಡಲಿಕ್ಕೆ ಸಮರ್ಥರಾದಂಥ ಸದ್ಗುರುಗಳ ಅವಶ್ಯಕತೆ ಅದ. ಇದ್ದಕ್ಕಿದ್ದಂಗೆ ಹೇಳ್ತಾರಿಲ್ಲ ಅವರು, ಇದು ಶಾಸ್ತ್ರಗಳು ಉಂಟು. ಹಾಗಾಗಿ ಶರೀರ ಪರ್ಯಂತರ ವಸ್ತುಗಳಲ್ಲಿ ಜನಿಸಿದ ವೈರಾಗ್ಯವು ಮನಸ್ಸಿನಲ್ಲಿ ನಿಲ್ಲಲು, ವೈರಾಗ್ಯ ಮನಸ್ಸಿನಲ್ಲಿ ದೃಢವಾಗಿ ನಿಂತಿತು ಅಂದರೆ ಅದಕ್ಕೆ ನಿಯಮ ಒಂದು ಹೇಳಲ್ಪಡ್ಬೋದು. ಅವ ಅನಾತ್ಮ ಅಂತ ತಿಳಿದರೆ ಯಮ ಆಯಿತು, ವೈರಾಗ್ಯ ದೃಢತೆ ಆದರೆ ನೇಮ ಆಯಿತು. ಮತ್ತು ಅಹಂಕಾರಾದಿ ದೃಶ್ಯ ಪದಾರ್ಥಗಳಲ್ಲಿ ರಾಗ ಮತ್ತು ವಿರಾಗಗಳೆರಡು ಕಳೆದು ಉದಾಸೀನ ಸ್ಥಿತಿಯಾಗಲು ಆಸನವೆನಿಪದು. ಆಸನ ಅಂದರೆ ಕೂಡೋದಲ್ಲಿ, ಸಗುಣದಲ್ಲಿ. ಅಲ್ಲಿ ಕೂಡೋದಾದಿಲ್ಲ, ಸುಮಾರು ಪ್ರಕಾರ ಆಸನಗಳವ. ಇಲ್ಲಿ ಆಸನ ಈಗ ತಿಳಿದ್ರೆ ಆಸನ ಹಾಕಿದಂಗೆ. ನೀನು ಏನು ತಿಳಿದರೆ ಅಹಂಕಾರಾದಿ ದೃಶ್ಯ
ಮಮಕಾರ ಕೂಡ್ತದ. ಅಹಂಕಾರ ಮಮಕಾರ ಕೂಡಿದಲ್ಲಿ ದೃಶ್ಯ ಪದಾರ್ಥಗಳಲ್ಲಿ ರಾಗ ಮತ್ತು ವಿರಾಗ ಆಗ್ತದ. ಮನಸ್ಸು ಕೂಡ್ಬೇಕಲ್ಲ, ಅಲ್ಲಿ ಬೇಕು ಅಂದಾಗ ರಾಗ, ಬೇಡ ಅಂದಾಗ ವಿರಾಗ. ಇವುಗಳು ಎರಡನ್ನ ಕಳಿಬೇಕಂದ್ರೆ ಅವರು ಯಾಕೆ ಕಳಿ ಅಂದರೆ, ನಿನಗೆ ಬೇಕು ಅಂತ ಅಂದಾಗ ಕೂಡ, ಅವನು ಪಡೆದಾಗ ಕೂಡ ದುಃಖನೇ ಅದ, ಪಡೆಯದಿದ್ದಾಗ ಕೂಡ ದುಃಖನೇ ಅದ. ಅಂದಾಗ ನೀನು ಪಡೆದು ಆನಂದ ಪಟ್ಟೇನೋ ಅನ್ನುವಂಥದ್ದನ್ನು ಬಿಡು, ಪಡೀಲಿಲ್ಲ, ಪ್ರಾಪ್ತಿ ಆಗಲಿಲ್ಲ ಅನ್ನುವಂಥ ದ್ವೇಷವನ್ನು ಬಿಡು. ಇವೆರಡನ್ನ ಬಿಟ್ಟು ಉದಾಸೀನ ಸ್ಥಿತಿಯಾಗಲು. ಉದಾಸೀನ ಅಂದರೆ ಭಾಳ ಸಲ ಹೇಳಿವಿ, ಬೀದಿಯ ಗಸದಂತೆ. ಪದಾರ್ಥಗಳು ನಮ್ಮ ಮನೆಯಲ್ಲಿ ಏನಾನ ಒಂದು ಕಡ್ಡಿ ಬಿದ್ದಿತ್ತು, ಒಂದು ಏನಾನ ಬಿದ್ದಿತ್ತು ಅಂದರೆ ನಮಗೆ ಬಹಳ ಆಸಕ್ತಿ ಆಗ್ತದೆ. ಇಲ್ಲಿ ಕಸ ಬಿದ್ದದ, ಆ ಕಸ ಯಾವುದು ಬಿದ್ದದ, ಕಡ್ಡಿ ಬಿದ್ದದು, ಕಸ ಬಿದ್ದದು, ಇನ್ನೊಂದು ಬಿದ್ದದು ಅಂತ ಪ್ರತಿಯೊಂದನ್ನು ತಿಳಿತೀವಲ್ಲ ನಾವು. ಅದೇ ಮನೆಯಿಂದ ನೀವು ಬರುವಾಗ ಎಷ್ಟೋ ಪದಾರ್ಥಗಳನ್ನು ದಾಟಿ ಬಂದಿರಿ, ಕಸ, ಕಡ್ಡಿ, ಇನ್ನೂ ಅನಂತ ಪದಾರ್ಥಗಳನ್ನು ದಾಟಿ ಬಂದಿರಿ. ಯಾವುದಾದ್ರೂ ನೆನಪಾದೆ ನಿಮ್ಗೆ? ನೀವು ನೋಡಿಲ್ಲೇನು, ದಾಟಿಲ್ಲೇನು? ನೋಡಿರಿ, ದಾಟಿರಿ, ಆದರೆ ಮನಸ್ಸಿನಲ್ಲಿ ವಿಷಯಗಳ ಆಸಕ್ತಿ ಇಲ್ಲ. ಅಲ್ಲಿ ವಸ್ತುಗಳ ಆಸಕ್ತಿ ಆದೇನು? ಅದರಂತೆ ಇಲ್ಲಿ ಕೂಡ ರಾಗ ವಿರಾಗಗಳ ಎರಡೂ ಕಳೆದ ಉದಾಸೀನ ಸ್ಥಿತಿಯಾಗಲು ಆಸನವೆನಿಪದು. ಆಸನ ಹಾಕಿದಂಗೆ ನೀನು ತಿಳಿಬೇಕು, ತಿಳಿದು ಮಾಡೋದು. ಇದು ತಿಳಿದು ಮಾಡೋದಂದ್ರೆ ಮತ್ತೆ ಉದಾಸೀನ ಸ್ಥಿತಿ ಆಗಬೇಕಾಗಿದ್ರೆ ಈ ಒಳಗಡೆ, ಮನೆಯ ಒಳಗಡೆ ಆವಲ್ಲ, ಮನೆ ಒಳಗಡೆನೇ ಆಸಕ್ತಿ ಇರೋದು, ಹೊರಗಡೆ ಆಸಕ್ತಿ ಇಲ್ಲ. ಉದಾಸೀನ ಭಾವ ತಾನೇ ಬಂದದ ಎಲ್ಲರಿಗೂ. ಮನೆಯಲ್ಲೇ ಆಸಕ್ತಿ ಭಾವ ಬಂದದ. ಈಗ ಮನೆಯಲ್ಲಿ ನಿರಾಸಕ್ತನಾಗಬೇಕು, ಹೊರಗಾಗಬೇಕು, ಮನೆಯಲ್ಲಿ ಆಗ್ಬೇಕು ಅಂದಾಗ ನಮಗೂ ರಾಗ ವಿರಾಗ ಎಲ್ಲಿಯಾವ? ಈ ದೇಹದ ಒಳಗ ಪದಾರ್ಥಗಳು ಒಳಗಾವಿಲ್ಲ. 25 ತತ್ವಗಳ ಪದಾರ್ಥಗಳೇನವ, ಅದರಲ್ಲಿ ಅನಂತ ಕೂಡಿ ಕಾಮ ಕ್ರೋಧಾದಿಗಳು, ನವಗುಣಗಳು, ಅನಂತ ವಿಷಯಾದಿಗಳು ಮನಸ್ಸಿನ ಒಳಗೆ ಏನವಲ್ಲ. ಇವುಗಳಲ್ಲಿ ಉದಾಸೀನ ಬರಬೇಕಾಗಿದ್ರೆ ಶರೀರದ ಮೇಲೆ ನಮಗೆ ಉದಾಸೀನ ಬರಬೇಕು. ದೇಹದ ಮೇಲೆ ಉದಾಸೀನತ್ವ ಬರಲ್ಲಂದ್ರೆ ಒಳಗಿನ ಉದಾಸೀನ ಹೆಂಗೆ ಬರ್ತದೆ? ಇವು ಹೊರಗಾದಲ್ಲ ದೇಹ, ಹೊರಗ ಕಾಣುವಂಥ ದೇಹದ ಮೇಲೇ ಆಸಕ್ತಿ ಅದ ನಮಗೆ. ಇನ್ನು ಒಳಗ ಆಸಕ್ತಿ ಭಾಳ ಇರ್ತದೆ. ಹಾಗಾಗಿ ಶರೀರ ಮೊದಲಾಗಿ ತನಗೆ ಎಷ್ಟು ವಿಷಯಗಳಾಗುವವು ಅಷ್ಟೆಲ್ಲವೂ ಮಿಥ್ಯಗಳಾಗಿರು ಎಂದು ತಿಳಿಯುತ್ತಿರಲಿಕ್ಕೆ. ಕಣಕಣಂತ ಶರೀರ ಮೊದಲುಗೊಂಡು ಎಷ್ಟು ವಸ್ತಾವ? ಶರೀರದಿಂದ ಪ್ರಾರಂಭವಾಗಿ 25 ತತ್ವಗಳಾವಂತ ಮೊದಲು ಹೇಳ್ಯಾರ ಇಲ್ಲಿ ಒಳಗೆ. ಇವೆಲ್ಲವೂ ಕೂಡ ಸತ್ಯನೋ ಅಥವಾ ಮಿಥ್ಯನೋ ಅಂದರೆ ಎಲ್ಲವೂ ಮಿಥ್ಯ. ಹಾಗಾಗಿ ಅವುಗಳ ಸಂಬಂಧದಿಂದಾಗುವ ಚೇಷ್ಟಾರೂಪ ವ್ಯವಹಾರವೂ ನಿಲ್ಲಲು. ಮಿಥ್ಯ ದೇಹದ ಸಂಬಂಧ ವ್ಯವಹಾರ, ಶರೀರದ ವಿಷಯಗಳೇ ಮಿಥ್ಯ ಅಂದರೆ ಅವುಗಳಿಂದ ನಡೆದಂಥ ವ್ಯವಹಾರಗಳೇನುಂಟಲ್ಲ ಅವು ಸತ್ಯ ಆತವೋ ಮಿಥ್ಯ ಆತವೋ? ಮಿಥ್ಯ ಆಗ್ತದಲ್ಲ. ಹಾಗಾಗಿ ಇಲ್ಲೇನು ಮಾಡಂದ್ರು,
ಜಡವಾದ ಜಗತ್ತು ಮಿಥ್ಯೆಯಾಗಿದ್ದರೂ ಸುಮ್ಮನೆ ದುಃಖವನ್ನು ಮಾಡುವಂಥದ್ದಾಗಿರುತ್ತೆಂದು ತಿಳಿದುಕೊಂಡು, ತಮ್ಮ ನನ್ನ ಶರೀರ ಅಷ್ಟೇ ಅಲ್ಲ, ತೋರುವ ಜಗತ್ತಿನದ ಇದು ಕೂಡ ಮಿಥ್ಯನೇ ಅದ. ಯಾವಾಗ ಮಿಥ್ಯೆ ಆಗ್ಯದ ಅಂದರೆ ಶಾಸ್ತ್ರ ಕೇಳೋದಕ್ಕಿಂತ ಮುಂಚಿತನೂ ಮಿಥ್ಯನೇ, ಕೇಳುವಾಗನೂ ಮಿಥ್ಯನೇ, ಕೇಳಿದಾಗನೂ ಮಿಥ್ಯನೇ. ಸತ್ಯ ಅನ್ನುವುದು ಇಲ್ಲೇ ಇಲ್ಲ. ಆದರೆ ನಿನಗೆ ವರ್ತಮಾನ ಕಾಲದ ಪ್ರತ್ಯಕ್ಷ ಕಂಡದ್ದನ್ನೇ ನೋಡಿ ಸತ್ಯ ಅಂತ ತಿಳ್ಕೊಂಡಲ್ಲ, ಇದು ಮಿಥ್ಯನೆ ಅಂತ. ಸತ್ಯ ಅಂತ ತಿಳ್ಕೊಂಡ್ರು ಮಿಥ್ಯನೆ. ನೀ ಸುಳ್ಳು ಅಂತ ತಿಳ್ಕೊಂಡ್ರು ಸುಳ್ಳೆ, ಸತ್ಯ ಅಂತ ತಿಳ್ಕೊಂಡ್ರು ಸುಳ್ಳೆ. ಮೂರು ಕಾಲದೊಳು ಇದು ಸುಳ್ಳೆ ಸುಳ್ಳೆ ಅಂತ. ಈ ರೀತಿ ಬಾಹ್ಯ ಜಗತ್ತಿನ ಕಡೆಗೆ ದೃಷ್ಟಿಯನ್ನು ಹಾಕದೆ ಸುಳ್ಳಿನ ಕಡೆ ದೃಷ್ಟಿ ಯಾಕೆ ಹಾಕ್ತಾರಂತ ಮಹಾತ್ಮರು? ಸುಳ್ಳಾದಲ್ಲಿದು ಸುಳ್ಳಿದ ಮೇಲೆ ಸುಳ್ಳಿನ ಕಡೆ ಹೆಚ್ಚಿನ ಲಕ್ಷ್ಯವನ್ನು ಹಾಕೋದು ಬೇಡ ಅಂತ ಮಹಾತ್ಮರು ಹೇಳ್ತಾರೆ. ಹಾಗಾಗಿ ಇದನ್ನು ಅಂತರಲ್ಲಿರುವ ಆತ್ಮನ ಕಡೆಗೆ ದೃಷ್ಟಿಯನ್ನಿಡಲು ಪ್ರತ್ಯಾಹಾರವೆನಿಸುವುದು. ಎಲ್ಲಿಡಬೇಕು ದೃಷ್ಟಿ? ಆತ್ಮನ ಕಡೆ. ಇವು ತಿಳಿದು ಇಡೋದವು, ಏನು ಮಾಡವು? ಮಾಡಿ ಇಡೋಕೆ ಬರವಲ್ಲ. ಇವು ತಿಳಿದು ಬದಲಾವಣೆ ಮಾಡಿಕೊಳ್ಳವು. ಅಂತರ್ಮುಖವಾದ ಮನಸ್ಸು ಹೊರಗಿರುವ ಜಗತ್ತನ್ನು ಕುರಿತು ಏನೊಂದು ವಿಚಾರ ಮಾಡದೆ ಆತ್ಮ ಸ್ವರೂಪದಲ್ಲಿ ಸ್ಥಿರವಾಗಿರಲು ಅದಕ್ಕೆ ಧಾರಣೆ ಎನ್ನುವುದು. ಆತ್ಮ ಸ್ವರೂಪದಲ್ಲಿ ಸ್ಥಿರವಾಗಿರ್ಬೇಕು. ಹೊರಗೆ ಓಡೋಡಿ ಓಡೋಡಿ ಎಲ್ಲ ಸಂಚಾರ ಮಾಡಿ ಮಾಡಿ ಬ್ಯಾಸರ ಬಂದದ, ಮನೆಗೆ ಬಂದಾನ. ಮನೆಗೆ ಬಂದಮೇಲೆ ಆದರೂ ಕೂಡ ಮನೆಗೆ ತಿರುಗಾಡ್ಕ ಅಂತ ಕುಂತ್ರು ಹುಚ್ಚ ಅಂತಾರಿಲ್ಲ. ಹೊರಗೆ ತಿರುಗಾಡ್ತಿದ್ದ, ಸಂಚಾರ ಮಾಡಿದ್ದ, ಆ ಪ್ರಶ್ನೆ ಬೇರೆ. ಹೊರಗೆ ಬೇಸರ ಆಗ್ಯದಂತ ನನ್ನ ಮನೆಗೆ ಬಂದಾನಿಲ್ಲ. ನಮ್ಮ ಮನೆಗೆ ನಾವು ಬಂದಾಗೇನ ಆನಂದ. ಬಂದಾಗ ನಾವು ಹೊರಗೆ ಹೆಂಗೆ ತಿರುಗಾಡ್ತಿದ್ದ ಹಂಗೇ ತಿರುಗಾಡ್ತಾನಂದ್ರೆ ಇವನ ಮನಸ್ಸು ಸ್ಥಿರವಾಗಿಲ್ಲ ಅಂತ ಅರ್ಥ ಆಯ್ತಲ್ಲ. ಇನ್ನು ಮನೆಗೆ ಬಂದಂಗೆ ಆಗಿಲ್ಲ, ಹೊರಗ ಆನಂತ ಅರ್ಥ ಆಗ್ತದೆ. ಅದಕ್ಕೆ ಸ್ಥಿರವಾದರೆ ಧಾರಣೆ. ಅದು ಧಾರಣೆ. ಬಳಿಕ ಮನದೊಳಗೆ ಬೇರೊಂದು ಭಾವನೆಯನ್ನು ತೋರದೆ ಆಮೇಲೆ ಆ ಮನಸ್ಸಿನಲ್ಲಿ ಏನೊಂದು ಭಾವ ತೋರಲಾರದೆ ಕೇವಲ ಚೈತನ್ಯವೇ ನಾನೆಂದು ಚಿಂತಿಸುತ್ತಿರಲು ಅದೇ ಧ್ಯಾನವೆನಿಸುವುದು. ಅದೇ ನಾನು. ನೀ ಧ್ಯಾನ ಮಾಡ್ರಂದ್ರೆ ಯಾರನ್ನ ಮಾಡ್ತಿ? ನಿನ್ನ ಸ್ವರೂಪ ನಾನಂತ ತಿಳ್ಕೊಳ್ಳೋದೆ ಧ್ಯಾನ ನೋಡು. ಎಷ್ಟು ಜಪ ತಪ ಏನೇನು ಮಾಡಿದ್ರು ಕೂಡ ಏನು ಉಪಯೋಗ ಇಲ್ಲ ಅಂತಾರೆ. ಯಾಕಂದರೆ ನಿನ್ನ ಸ್ವರೂಪದ ಚಿಂತನೆಯೇ ನಿನ್ನ ಧ್ಯಾನ. ಬೇರೆ ಯಾರನ್ನ ಧ್ಯಾನ ಮಾಡ್ತಿದ್ದಿ? ಧ್ಯಾನ ಮಾಡೋಕೆ ನಿನ್ನ ಬಿಟ್ಟು ಇನ್ನೊಬ್ರು ಯಾರನ್ನ ಆರೇನಲ್ಲಿ? ಯಾರು ಇಲ್ಲ ಅಂದಾಗ ದಾರಿಡ ಹೋಗುವಾಗ ಒಬ್ಬ ವ್ಯಕ್ತಿ ಅಪೋ 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 ಯಪ್ಪ ಯಪ್ಪ ಅಂತ ಕೂಗ್ತಿದ್ದ. ಆ ನಿರ್ಜನವಾದ ಅಡವಿಯಲ್ಲಿ ಎತ್ತ ಕಡೆ ನೋಡಿದ್ರು ಕೂಡ ಯಾರು ಇಲ್ಲ. ಆದರೆ ಇವನು ಕೂಗೋದು ಬಿಟ್ಟಿಲ್ಲ. ಇವನು ಕೂಗ್ತಾನಂದ್ರೆ ಏನರ್ಥ? ಅನರ್ಥ ಅಂತ. ಯಾರನ್ನ ತನ್ನ ಬಿಟ್ಟು ಇನ್ನೊಬ್ಬರು ಆರಂತ ಗೊತ್ತಾದಾಗ ಕೂಗಿದರೆ ಅದಕ್ಕೆ ಫಲ ಅದ. ಅಥವಾ ಓ ಅನ್ಬೋದು, ಯಾಕಂತ ಕೇಳ್ಬೋದು, ಏನಂತ ಮಾತಾಡಿಸ್ಬೋದು. ಯಾರಿಲ್ಲದೆ ಒಬ್ಬನೇ ಅಪೋ ಅಪೋ ಅಂದ್ರೆ ಏನರ್ಥ? ಮತ್ತು ನಿನ್ನ ಬಿಟ್ಟು ಇನ್ನೊಬ್ಬರು ಯಾರಿಲ್ಲ ಅಂದರೆ ಶಿವ ಶಿವ ಪರಮಾತ್ಮ ಭಗವಂತ ಅಂದ್ರೆ ಯಾರನ್ನ ಆರೆ ನಿನ್ನ ಬಿಟ್ಟು? ಇಲ್ಲಲ್ಲ. ಈ ರೀತಿ ಏನೆಂದು ಉಪಾಧಿ ಇಲ್ಲದೆ ಚಿದ್ವಸ್ತವೇ ನಾನೆಂಬ ಚಿಂತನೆಯೂ ಕೂಡ ಲಯವಾಗಿ ಅಖಂಡ ಸ್ವರೂಪದಿಂದ ಇರುವುದೇ ಸಮಾಧಿ. ಅದು ಇದೇ
ನಿರ್ಗುಣ ಅಂಗಗಳೆಂದು ಹೇಳಿಸಿಕೊಳ್ಳುವವು. ಇವುಗಳನ್ನು ಅಭ್ಯಾಸ ಮಾಡುತ್ತಾ ಇವು ನಿರ್ಮಲ ಅಂತಃಕರಣದಿಂದ ಇರುವುದು ಅಂದರು. ಎಂಥ ಅಂತಃಕರಣ ಅಂದರೆ ನಿರ್ಮಲವಾದ ಅಂತಃಕರಣ ಅಂದರು. ಕಾರಣ ಇಲ್ಲಿ ಅನಂತ ಮಾತುಗಳನ್ನು ಮಹಾತ್ಮ ಹೇಳ್ತಾ ಬಂದಿದ್ರು ಕೂಡ ಇಲ್ಲಿ ಉಪವಾಸ ಪ್ರಚಂಡನ ಮಾಡುವುದು ಅಲ್ಲಿ ಅಲ್ಲ, ಇಲ್ಲಿ ತಿಳಿದಾದ ಹೀಗೆ ತಿಳಿದಿರಲ್ಲ. ಅದೇ ನೋಡಿ ಹೇಗೆಂದರೆ ಮನೆ ನೋಡ ಬಡವರು, ಮನ ನೋಡ ಸಂಪನ್ನರು, ಧನ ನೋಡ ಬಡವರು, ಘನಮನ ಸಂಪನ್ನರು, ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲಿಗಳು ಆರಿಗೂ ಉಪಮಿಸಬಾರದು ಅಂದರು. ಅವ್ರು ಹೇಗಿದ್ರು ಅಂದರೆ ಮನೆ ಮತ್ತು ಮನ ಇವುಗಳು ಹೇಗಿರಬೇಕು ಅಂತ ಶರಣರು, ಒಬ್ಬನ ಮನೆ ಸಣ್ಣದಾದ ಆದರೆ ಅವರ ಮನಸ್ಸು ದೊಡ್ಡದ. ಈ ಮನೆ ದೊಡ್ಡದಾಗಿರ್ಬೇಕು, ಮನಸ್ಸು ದೊಡ್ಡದಾಗಿರ್ಬೇಕು. ಮನಸ್ಸು ದೊಡ್ಡದಾಗಿರಬೇಕು. ಮನೆ ಸಣ್ಣದಿದ್ದರೂ ಕೂಡ ಮನಸ್ಸು ಯಾರ್ದು ದೊಡ್ಡದಾಗ್ಯದ ಅಂದರೆ ಘನಮನ ಸಂಪನ್ನರು ಅಂದರು. ಸಾಮಾನ್ಯರಿಗಲ್ಲ ಇದು, ಇದು ತಿಳಿದಂಥ ಮಹಾತ್ಮರಿಗೆ ಸಂಬಂಧಪಟ್ಟ ವಿಷಯ. ಅದಕ್ಕೆ ನಮ್ಮ ಮನೆಗಳು ಹೇಗೆ ಸಣ್ಣವೇ ಇರಲಿ ದೊಡ್ಡದೇ ಇರಲಿ, ನಮ್ಮ ಮನಸ್ಸು ಅನ್ನುವುದು ಬಹಳ ದೊಡ್ಡದಾಗಬೇಕಾಗ್ಯದ. ಮನುಷ್ಯ ದೊಡ್ಡವನಾದರೆ ಜ್ಞಾನ ಆಗೋದಿಲ್ಲ, ಮನೆ ದೊಡ್ಡದಾದರೆ ಜ್ಞಾನ ಆಗೋದಿಲ್ಲ, ಸಂಪತ್ತು ದೊಡ್ಡದಾಯ್ತರೂ ಜ್ಞಾನ ಆಗೋದಿಲ್ಲ. ಏನು ದೊಡ್ಡದಾಗಬೇಕು? ಅಣುರೇಣು ತೃಣಕಾಷ್ಠದಲ್ಲಿ ಸಣ್ಣ ಮನೆಯಲ್ಲಿ ದೊಡ್ಡ ಮನೆಯಲ್ಲಾಗಲಿ ಎಲ್ಲ ಕಡೆ ಆ ಚೈತನ್ಯ ಸ್ವರೂಪ ಅದು ನಾನು ನಾನೇ ಅದು ಅನ್ನುವಂಥ ಏಕಾಗ್ರತೆ ಏನು ಬಂತಿಲ್ಲ, ಅದು ಮುಮುಕ್ಷ ಲಕ್ಷಣ ಅಂತ ಇಲ್ಲಿ ಅರ್ಥ ಮಾಡ್ತಾರೆ. ಹಾಗಾಗಿ ಮುಂದೆ ಈ ವೈರಾಗ್ಯದ ವಿಚಾರವನ್ನು ಹೇಳ್ತಾ ಹೇಳ್ತಾ ಅವ್ರು ಏನು ಮಾಡ್ತಾರಂದರೆ, ವೈರಾಗ್ಯದ ನಿಜ ಸುಖವಂಬಲ್ಲ ಸಾರಸುತಿ ಪಥವಂ ನೆರೆಬಲ್ಲ, ದೇಹಾದಿಗಳ ಆತ್ಮತೆಯಂ ಕಳೆವ ಊಹಿಸಲು ಆತ್ಮ ವಿಚಾರದೋಳು ಉಳಿವ, ಗುರುಗಳ ನೈದಿ ಬಿಡದೆ ಸೇವಿಸುತ್ತ ನಿರುತಮ್ಮನ ಮುಟ್ಟಿ ವಿಚಾರಿಸುತ್ತ, ಸಾರ ತರದ ಶಾಸ್ತ್ರವ ಕೇಳುತ್ತಾ ಘೋರ ಭವದ ಕೇಳಂ ಕಾಣುತ್ತಾ, ಎರಡನೆಯ ಪದಸ್ಥಿತನವನು ಪರಮ ವಿಚಾರದ ಭೂಮಿಕೆಯವನು, ಇಂತೆಲ್ಲವನು ವಿಚಾರಣೆವೆಲ್ಲ ಮುಂತೆ ವಿಕಲ್ಪಂ ದಿಡಕದು ಸಲ್ಲ ಅಂದರು. ಅಂದರೆ ಸತ್ಯಕ್ಕೆ ವಿಕಲ್ಪ ಅಂದರೆ ಸಲ್ಲ ಅಂದರೆ ಯೋಗ್ಯವಾಗಲಾರದು. ಏನು ಯೋಗ್ಯ ಆಗೋದಿಲ್ಲ ಅಂದರೆ ಯಾವ ಸಾಧಕನು ವೈರಾಗ್ಯದ ನಿಜ ಸುಖವಂಬಲ್ಲ ಅಂದರು. ವೈರಾಗ್ಯಶಾಲಿಯಾಗಿ ಈ ಒಂದು ಅಷ್ಟಾಂಗ ಯೋಗದಿಂದ ಚಿತ್ತ ಸ್ಥೈರ್ಯವುಳ್ಳವನಾಗಿ ಏನಾಗಬೇಕು? ಚಿತ್ತ ನಮ್ಮ ಸ್ವಾಧೀನದಲ್ಲಿ ಇದ್ದು ಅಂಥ ಕರೆ ಸುಖವಂಬಲ್ಲ. ಆತ ನಿಜವಾದ ಇಂಥ ಸುಖದಲ್ಲಿ ಇರುವಂಥ ಗುರುಗಳನ್ನು ಹೊಂದ್ತಾನವನು. ಅವನೇ ಅಂಥ ಗುರುಗಳಲ್ಲಿ ಹೊಂದೋದು. ಹೊಂದಿದ ಮೇಲೆ ಸಾರಸ್ವತಿ ಪಥವಂ ನೆರೆಬಲ್ಲ, ದೇಹಾದಿ ಶರೀರ ಮೊದಲು ಅಹಂಕಾರ ಪರ್ಯಂತರ ಶ್ರೇಷ್ಠವಾದ ಶ್ರುತಿಪಥ ಯಾವುದು ಅಂದರೆ, ಅಂಥ ಶ್ರೇಷ್ಠವಾದ ಗುರುಗಳನ್ನು ಹೊಂದಿ ಎಂದಾಗ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಉಳ್ಳಂಥ ಗುರುವಿನ ಪಾದವನ್ನು ಹೊಂದಿ
ಆತ ಪಡೆದಂಥ ಸಾರಸ್ವತಿ ಪಥವಂ ಅಂದರೆ ಇಲ್ಲಿ ಜ್ಞಾನ ಮಾರ್ಗವನ್ನು ಚೆನ್ನಾಗಿ ಬಲ್ಲಂಥವನು. ಯಾರು? ಗುರುಗಳು ಜ್ಞಾನ ಮಾರ್ಗವನ್ನು ಚೆನ್ನಾಗಿ ಬಲ್ಲಂಥವರು. ಯಾಕಂದರೆ ಕರ್ಮ, ಉಪಾಸನ, ಜ್ಞಾನ 3 ಕಾಂಡವನ್ನು ಹೇಳುವಂಥ ಗುರುಗಳು ಬಹಳ ಮಂದಿ ಯಾರು ಹೇಳ್ತಾರೆ, ಕೂಡಿಸಿ ಹೇಳ್ತಾರೆ. ಜ್ಞಾನಕ್ಕೆ ಹೋದಾಗ ಇದು ನಿಮಗಾಗೋದಿಲ್ಲ, ಅಲ್ಲಿಗೆ ಬರ್ರಿ ಅಂತಾರೆ. ಇಲ್ಲಿ ವಿಷಯ ಇಟ್ಟಾಗ ಇಲ್ಲಿ ಮುಗಿಲಿಲ್ಲ, ಅಲ್ಲಿಗೆ ಹೋಗ್ಬೇಕಂತಾರೆ. ಇವಂದು ಏನಾಯ್ತು ಪರಿಸ್ಥಿತಿ, ಅಗಸರನಾಯಿ ಆದಂಗೆ ಇಲ್ಲಿನೂ ಸಲ್ಲಲ್ಲ, ಅಲ್ಲಿನೂ ಸಲ್ಲ. ಅಲ್ಲಿಗೆ ಹೋಗೋದ್ರಾಗ ಇಲ್ಲಿ ಆಗೋದಿಲ್ಲ, ಅಲ್ಲಿಂದ ಬರ್ರಿ ಅಂತಾರೆ. ಇಲ್ಲಿಂದ ಪ್ರಾರಂಭ ಆಯ್ತು ಅಂದರೆ ಇಲ್ಲೇ ಕುಂತ್ರೆ ಅಲ್ಲಿಗೆ ಯಾವಾಗ ಹೋಗ್ತೀರಿ ಅಂತಾರೆ. ಅದಕ್ಕಾಗಿ ಸಾರಸ್ವತಿ ಯಾರು ಯಾವ ರೀತಿ ಕ್ರಮದಿಂದ ಯಾವ ಲಿಂಗಗಳು ಉಂಟಲ್ಲ ಶಾಸ್ತ್ರದಲ್ಲಿ, ಷಡ್ಲಿಂಗ ಪೂರ್ವಕವಾಗಿ ಗುರು ಮುಖೇನೆ ಶಾಸ್ತ್ರ ಅಭ್ಯಾಸವನ್ನು ಮಾಡಿ ಆ ಜ್ಞಾನದ ನಿಜವಾದ ಸಾರವನ್ನು ತಿಳಿದುಕೊಂಡು ನಾನು ಜನನ ಮರಣ ರಹಿತನಾದಂಥ ಪರಮಾತ್ಮನೇ, ನನಗೆ ಭವ ಇಲ್ಲ, ಬಂಧನಿಲ್ಲ, ಕೇಡುಗಳಿಲ್ಲ, ಹಾಡುಗಳಿಲ್ಲ, ಯಾವೂ ನನಗಿಲ್ಲ ಅಂತ ತಿಳಿದಂಥ ಗುರು ಕ್ರಮದಿಂದ ಏನು ಹೇಳಬೇಕಾಗ್ಯದ ಅಂದರೆ, ಮಲದೋಷವನ್ನು ಕಳೆದು ವಿಕ್ಷೇಪ ದೋಷವನ್ನು ಕಳೆದು ಅವುಗಳನ್ನು ಕಳೆದುಕೊಳ್ಳಲಿಕ್ಕೆ ಬೇಕಾದ ಸಾಧನೆಗಳನ್ನು ಶಿಷ್ಯರಿಗೆ ಹೇಳಿ ಸಾಧ್ಯವಾದ ಜ್ಞಾನ ಮಾರ್ಗಕ್ಕೆ ತಂದು ನಿಲ್ಲಿಸಿ ಉಪದೇಶವನ್ನು ಮಾಡುವಂಥ ಗುರುಗಳು ಬೇಕು. ಅಲ್ಲಿ ಏನಾಗ್ತದ, ಆತ್ಮ ವಿಚಾರ ಸಂಬಂಧಿ ಅಲ್ಲಿ ನಡೀತದ, ಆತ್ಮದ ವಿಚಾರ ನಡೀತದ. ಆತ್ಮ ಅಂದರೆ ಯಾರು, ಬ್ರಹ್ಮ ಅಂದರೆ ಏನು, ಜಗತ್ತಂದರೆ ಏನು, ಜೀವ ಅಂದರೆ ಏನು, ನಾನಂದರೆ ಏನು, ಆ ಪರಮಾತ್ಮನನ್ನು ಕೂಡುವ, ನೋಡುವ, ಕಾಣುವ ಬಗೆ ಹೇಗೆ, ಅದನ್ನು ಕೂಡುವ ಮಾರ್ಗ ಯಾವುದು ಗುರುವೇ? ನೀವೆಲ್ಲ ಅನಾತ್ಮ ಅನಾತ್ಮ ಅಂತ ಹೇಳ್ತೀರಿ. ಅನಾತ್ಮ ಅಂದರೆ ಕಲ್ಲು ಕಟ್ಟಿಗೆಯಂತೆ ಜಡವಾಗಿರಬೇಕು. ಆದರೆ ಚೇತನದಿಂದ ಕೂಡಿದಂಥ ಸ್ವರೂಪವನ್ನು ಜಡ ಅಂತ ಹೇಳ್ತಾರಲ್ಲ, ನೀವು ಹೀಗೆ ಹೇಳುವಂಥ ಜಡ ಶಬ್ದದ ಅರ್ಥ ಅನರ್ಥ ಆಗ್ತದೆ. ಜಡ ಅಂದರೆ ಕುಂತಲ್ಲೆಗಳು ಹೆಣಕ್ಕೆ ಜಡ ಅಂತೀವಿ ನಾವು. ಇದು ಪ್ರತ್ಯಕ್ಷ ತಿರುಗಾಡ್ತಾ ಇದ, ಮಾತಾಡ್ತಾ ಇದ, ಉಣ್ತಾ ಇದ, ತಿಂತಾ ಇದ, ಇಷ್ಟೆಲ್ಲ ಮಾಡುವಾಗ ಇದಕ್ಕೆ ಜಡ ಅಂತ ಹೇಳ್ತಾರಲ್ಲ, ಇದನ್ನು ತಿಳಿಯುವ ಬಗೆ ಹೇಗೆ ಅಂದಾಗ, ವಿಷಯ ಸುಖಗಳೆಲ್ಲವೂ ದುಃಖದಿಂದ ಕೂಡಿರುವುದರಿಂದ ದೇಹಾದಿಗಳ ಆತ್ಮತೆಯಂ ಕಳೆವ ಊಹಿಸಲು ಆತ್ಮ ವಿಚಾರದೊಳುವ ಸಾಧಕರು ಯತ್ನದಿಂದ ಸಂಪಾದಿಸುವ ವಿವೇಕಾದಿ ಸಾಧನೆಗಳು ಜ್ಞಾನಿಗಳಲ್ಲಿ ಸ್ವಭಾವ ಸಿದ್ಧವಾಗಿರುವೆಂಬ ತಾತ್ಪರ್ಯ. ಜ್ಞಾನಿಗಳಲ್ಲಿ ಸಾಧಕ ಇಲ್ಲ, ಸಿದ್ಧ ಆಗಿರ್ತಾವೆ. ಸಾಧನೆ ಮಾರ್ಗದಲ್ಲಿ ಇದ್ದವರು ಗುರು ಅಲ್ಲ, ಸಿದ್ಧ ಮಾರ್ಗದಲ್ಲಿ ಇರುವವರು ಗುರು, ಸಾಧನಾ ಮಾರ್ಗದಲ್ಲಿ ಇರುವ ಶಿಷ್ಯ. ಶಿಷ್ಯ ಎಲ್ಲಿವರೆಗೂ ಅಂದರೆ ತನ್ನ ಸ್ವರೂಪ ಸಾಧ್ಯ ಆಗುವವರೆಗೂ ಶಿಷ್ಯನೇ. ಯಾವಾಗ ಆತಗತೂ ಕೂಡ ತನ್ನ ಸ್ವರೂಪ ಸಾಕ್ಷಾತ್ ಜ್ಞಾನ ಆಯ್ತಲ್ಲ, ಆ ಸಾಧಕ ಅಲ್ಲ, ಅವನು ಬೋಧಕ, ಅವನು ಕೂಡ ಸಿದ್ಧ ಪುರುಷ ಆಗ್ತಾನ. ಹೀಗೆ ಅನೇಕ ಉಪನಿಷತ್ತು ವಾಕ್ಯಗಳಿಗೆ ಅದ್ವೈತ ಸ್ವರೂಪ ಅರ್ಥವಾಗುವುದನ್ನು ಚೆನ್ನಾಗಿ ತಿಳಿದವನು. ಹೀಗೆಂದು ಹೇಳುವುದರಿಂದ ಶ್ರೋತ್ರಿಯತ್ವವು ಹೇಳಲ್ಪಟ್ಟಿತು. ಅದ್ವೈತವನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು. ಅದ್ವೈತದಿಂದ ಏನು ಫಲ ಅದ, ಕರ್ಮಕ್ಕೆ ಏನು ಫಲ ಅದ, ಉಪಾಸನೆಗೆ ಏನು ಫಲ ಅದ,
ಜ್ಞಾನಕ್ಕೆ ಏನು ಫಲ ಅದ, ತಪಸ್ಸಿಗೆ ಏನು ಫಲ ಅದ, ಸಿದ್ಧಿಗಳಿಗೆ ಏನು ಫಲ ಅದ, ಇವೆಲ್ಲವನ್ನು ಸಾರ ಸಗಟಾಗಿ ಗುರುಗಳು ತಿಳಿದಿರ್ಬೇಕಲ್ಲ. ಮೊದಲು ತಿಳಿದಿರಬೇಕು ಅಂದ್ರೇನು? ಶ್ರೋತ್ರಿಯತ್ವ. ಅವನು ತಿಳ್ಕೊಂಡಿರ್ಬೇಕಂದ್ರೆ ಆ ವ್ಯಕ್ತಿ ಗುರು ಸಂಪ್ರದಾಯದಲ್ಲಿ ಬಂದಿರಬೇಕು. ಇಲ್ಲೇ ಬೀಳ್ತದ ಹೊಡ್ತ. ಎಲ್ಲಿ ಬಂದಿರಬೇಕು? ನೀವೆಲ್ಲ ಶಾಲೆ ಕೇಳ್ತವ್ರಿ 5 ಇರಲಿ 6 ಇರಲಿ 10 ಇರಲಿ, ಸಂಪ್ರದಾಯಬದ್ಧವಾಗಿ ಶಾಲೆ ಮಾಸ್ತರ್ನಲ್ಲಿ ಕೇಳಿರೋ ಬೇರೆಯಲ್ಲಿ ಕೇಳಿರೋ, ಆ ಸ್ಕೂಲಿಗೆ ಸಂಬಂಧಪಟ್ಟಂಥ ಸಂಪ್ರದಾಯದ ಶಿಕ್ಷಕನಿಂದನೇ ಶಿಕ್ಷಣವನ್ನು ಪಡೆದ್ರಿ. ಈ ಶಾಲೆಗೆ ಹೆಸರು ಹಚ್ಚೋದು, ಇನ್ನೊಂದು ಶಾಲೆಗೆ ಪಾಠಕ್ಕೆ ಹೋದರೆ ಅದು ಸಂಬಂಧ ಆಗ್ತದೇನು? ಆಗೋದಿಲ್ಲ. ಅದಕ್ಕೆ ಶ್ರೋತ್ರಿಯತ್ವ ಇರಬೇಕಾಗಿದ್ದರೆ ಅವನು ಗುರು ಸಂಪ್ರದಾಯದಲ್ಲಿ ಬಂದಿರಬೇಕು. ಇಲ್ಲ ಜ್ಞಾನ ಹೆಂಗೆ ಆಗತ್ತೆ ರೀ? ಮತ್ತೆ ಆತ ಗುರುಗಳು ತಮಗೆ ಶರಣಾಗತನಾದ ಶಿಷ್ಯರಿಗೆ ಆತ್ಮ ಅನಾತ್ಮ ವಿವೇಕವನ್ನು ಬೋಧಿಸಿ ಆತೇನು ಬೋಧ ಮಾಡಬೇಕು? ಗುರುಗಳ ನೈದೆ ಬಿಡದೆ ಸೇವಿಸಿತ ನಿರುತಂ ಮನ ಮುಟ್ಟಿ ವಿಚಾರಿಸುತ್ತ ಅನಾತ್ಮಗಳಾದ ದೇಹಾದಿ ಅಹಂಕಾರ ಪರ್ಯಂತರವಾಗಿರುವ ಅನಾತ್ಮ ವಸ್ತುಗಳಲ್ಲಿರುವ ಆತ್ಮ ಭಾವನೆಯನ್ನು ಕಡಿಬೇಕಾಯ್ತು. ನಮಗೆ ಯಾವ ಭಾವ ಅದ? ಅನಾತ್ಮವಾದ ಪದಾರ್ಥಗಳಲ್ಲಿ ಆತ್ಮ ಭಾವ ಅದ, ಆತ್ಮ ಭಾವದಲ್ಲಿ ಅನಾತ್ಮ ಭಾವ ಆಗ್ಯದ. ದೇಹ ಅನಾತ್ಮ ಇಲ್ಲ, ದೇಹವೇ ಆತ್ಮ ಅನ್ನೋ ಭಾವ ಆಗ್ಯದ. ನಮಗೆ ಆತ್ಮ ಅದಿಲ್ಲ, ಆತ್ಮನಲ್ಲಿ ಅನಾತ್ಮ ಭಾವ ಬಂದದ. ಇದನ್ನು ಹಿಂಗೆ ಬಟ್ಟೆ ಹರಿದಂಗೆ ಕತ್ತರಲ್ಲಿ ಕತ್ತರಿಸಿದಂಗೆ 2 ಭಾಗ ಮಾಡಿ ಇದು ಅನಾತ್ಮ ಇದು ಆತ್ಮ ಅಂತ ಹೇಳಕ್ಕೆ ಬರೋದಲ್ಲ. ಇದು ಹಂಗೆ ಬರೋದಿದ್ರೆ ಭಾಳ ಸರಳ ಆತಿತ್ತು. ಇದನ್ನು ಆತ್ಮ ಭಾವನೆಯನ್ನು ಕಳೆದು ಅರ್ಥಾತ್ ಈಶ ಜೀವ, ಜೀವ ಜಡ, ಈಶ ಜಡ, ಜೀವ ಜೀವಗಳೆಂಬ ಪಂಚಪ್ರಕಾರ ಭೇದವನ್ನು ನಿರಾಕರಿಸಿ, ದೊಡ್ಡ ಭೇದ ಇವು. ಈಶ್ವರ ಪರಮಾತ್ಮ ಜೀವಾತ್ಮನ ಭೇದ ಅದ, ಜೀವ ಜಡದಲ್ಲಿ ಭೇದ ಅದ, ಈಶ ಜಡದಲ್ಲಿ ಭೇದ ಅದ, ಜೀವ ಜೀವಗಳಲ್ಲಿ ಭೇದ ಅದ. ಅಭೇದ ಇಲ್ಲ ನಮ್ಗೆ, ಎಲ್ಲ ಕಡೆ ಭೇದನ ಅದ. ಹಾಗಾಗಿ ಈ ಪಂಚಪ್ರಕಾರ ಭೇದವನ್ನು ಕಳೆದು ನಿರಾಕರಿಸಿ ನೀನು ಅಸಂಗ ಅದ್ವಯ ನಿತ್ಯ ಮುಕ್ತನಾದ ಆತ್ಮನ ಸ್ಥಿತಿಯಲ್ಲಿ ನಿಷ್ಠಾಪರನಾದವನು ಅಂತ ಹೇಳಬೇಕಾಗಿದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಲಕ್ಷಣಾತ್ಮಕ ಗುರುಗಳೆಂಬ ಭಾವ ತಳಬೇಕು. ನೋಡೋನು ಅವನೇನು ಹೇಳ್ಬೇಕು? ಇದನ್ನೇ ಹೇಳ್ಬೇಕು. ಮೊದಲೇ ಇವು ಭೇದ, ದೊಡ್ಡ ಭೇದ ಇವು. ಈ ಭೇದವನ್ನು ಹೇಳ್ಕೊಂತ ಕುಂತ್ರೆ ಕಾರಣ ಗುರುಗಳು ಇಂಥ ಗುರುಗಳನ್ನು ಹೊಂದಿ ಶಿಷ್ಯನು ಏನಾಗಬೇಕು? ಬಿಡದ ಸೇವಿಸುತ್ತ ಕಠಿಣ ಅವ, ಆದರೂ ಕೂಡ ಸರಳ ಅವ, ಇಲ್ಲಂತಲ್ಲ. ಬಿಡದೆ ಗುರುಗಳನ್ನು ಐದಿ ಅಂದರೆ ಅಂಥ ಶಿಷ್ಯನು ಸೇವೆಯಲ್ಲಿ ತತ್ಪರನಾಗಿ, ಯಾವಾಗಂದ್ರು ಬಿಡದೆ ಅಂದ ನೋಡ್ರಿ, ಇದು ಬಹಳ ಕಷ್ಟ. ಆದರೂ ಕೂಡ ಗುರುಗಳು ಯಾಕೆ ಅವನು ಬಿಡದೆ ಅವನು ಹೊಂದಿರ್ತಾನೆ ಶಿಷ್ಯ ಅಂದರೆ, ಗುರುಗಳು ಈಶ್ವರಕ್ಕಿಂತಲೂ ಅಧಿಕನಾಗಿರುವನು. ನ ಗುರೋರ್ ಅಧಿಕ. ಅವನ ದೃಷ್ಟಿಯಲ್ಲಿ
ಗುರುವಿಗಿಂತ ಪರಮಾತ್ಮನಿಗಿಂತ ದೊಡ್ಡವರು ಯಾರು ಇಲ್ಲ ಅಂದಾಗ ಸಣ್ಣವ್ರು ನಂಬ್ತಾನೆ ಅವನು. ಸುಮ್ಮನೆ ವಿಚಾರ ಮಾಡಿದ್ರೆ ದೊಡ್ಡವನ್ನ ನಂಬ್ತೀವಿಲ್ಲ ಅಂದಾಗ ಆ ಶಿಷ್ಯ ಈ ಒಂದು ಯಮ ನೇಮ ದಶವೇದ ಅಂಗಗಳ ಸಾಧಿಸಿದಂಥವನಿಗೆ ಈ ಭಾವ ಬಂದಿರ್ತಾವ. ಎಲ್ಲರಿಗೂ ಬರೋದಿಲ್ಲ. ಆದರೂ ಕೂಡ ಇಲ್ಲಿ ಸೇವಾದಿಗಳಲ್ಲಿ ಆಪ್ತಾಂಗ ಸೇವಾ ಸದ್ಭಾವ ಅಂತೇನು ಸ್ಥಾನ ಅಂತ ಹೇಳಿರಲ್ಲ. ನಾವು ದೂರ ಇದ್ದರೂ ಪರವಿಲ್ಲ, ಜನ್ಮ ಜನ್ಮಾಂತರದಲ್ಲಿ ಆ ಪರಮಾತ್ಮ ಭಗವಂತ ಬ್ರಹ್ಮ ಅವಾಗೂ ನಾನು ಈಗೂ ನಾನು ಮುಂದೆ ನಾನಲ್ಲ. ಅಂಥವನಿಗೆ ಎಲ್ಲಾನ ಎಲ್ಲಿಲ್ಲೋ ಏನು ಅರಿವಿಲ್ಲದಂಥ ನಮಗೆ ಈಗ ಪರಮಾತ್ಮ ಗುರುನಾಥ ನ ಗುರೋರು ಅಧಿಕ ಅನ್ನುವಂಥ ಭಾವ ಏನು ಬಂದದಲ್ಲ, ಈ ಒಂದು ಸೇವೆ ಇದ್ದರೂ ಸಾಕು. ಎಲ್ಲರಿಗೆ ಎಲ್ಲ ಕೆಲಸ ಬಗ್ಸಿ ಬಿಟ್ಟು ಎಲ್ಲರೂ ಒಂದಲ್ಲೇ ಗುರುವಿನ ಕೂಡಿ ಇರೋಕ್ಕಾಗೋದಿಲ್ಲ. ಅದು ಆಗಲಾರ್ದ ಕೆಲಸ. ಅದಾದ್ರೂ ಒಳ್ಳೆಯದಲ್ಲ. ಗುರುವಿನ ಗತಿ ಏನಾಗ್ತದೆ? ಒಬ್ಬರಿಬ್ಬರು ಯಾರನ್ನ ಸೇವೆ ಮಾಡ್ತಾರಂದರೆ ಪರವಾಗಿಲ್ಲಪ್ಪ. ಎಲ್ಲರೂ ಶಿಷ್ಯರಾದವರೆಲ್ಲ ಶಾಸ್ತ್ರದ ಗುರುಗಳನ್ನು ಐದು ಬಿಡೋದಿ ಅಂತ ಬರ್ದದ್ರಿ, ನಿಮ್ಮನ್ನು ಬಿಡಂಗಿಲ್ಲ ಅಂತ ಮುಂದೆ ಕುಂತ್ರೆ ಅವನ ಗತಿ ಏನಾಗ್ತದೆ? ಎಲ್ಲ ವಿಚಾರ ಮಾಡ್ಬೇಕಲ್ಲ. ಅದಕ್ಕೆ ಸದ್ಭಾವ ಇದ್ದು ಸಾಕಂತ. ಆ ವಿಚಾರದಿಂದ ನ ಗುರುವಧಿಕ, ಅವನಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ ಭಾವಿದ್ರಾಯ್ತು. ಈ ಸೇವೆಯನ್ನು ಮಾಡುವುದರಿಂದ ಆ ಗುರುಗಳು ಏನು ಮಾಡ್ತಾರಂದ್ರೆ, ನಿರುತಂ ಮನಮುಟ್ಟಿ ವಿಚಾರಿಸುತ್ತ, ಆವಾಗ ಆ ಸದ್ಗುರುಗಳನ್ನು ಹೊಂದಿದಾಗ ಮನಪೂರ್ವಕವಾಗಿ ವಿಚಾರ ಮಾಡುತ್ತಾ ಅತಿ ಶ್ರೇಷ್ಠವಾದಂಥ ವೇದಾಂತ ಶಾಸ್ತ್ರಗಳನ್ನು ಹೇಳಕ್ಕೆ ಪ್ರಾರಂಭ ಮಾಡ್ತಾನೆ ಗುರುಗಳು. ಆವಾಗ ಶಿಷ್ಯ ಕೇಳಕ್ಕೆ ಪ್ರಾರಂಭ ಆಗ್ತಾನೆ. ಆವಾಗ ಅದು ಹೇಳಿದ್ದು, ಆವಾಗ ಅವನು ಕೇಳಿದ್ದು ಅದೇನಾಗ್ತದ, ಒಂದು ಕಾರ್ಯ ಆಗ್ತದೆ. ಭೂಮಿ ಹದಾದ ಸಮಯಕ್ಕೆ ಬೀಜ ಬಿದ್ದದ, ಬೆಳೆ ಹೇಳ್ತದಿಲ್ಲ. ಹಾಗಾಗಿ ಆ ವೇದಾಂತವನ್ನು ಶ್ರವಣ ಮಾಡುತ್ತಾ ಆ ಗುರುಗಳು ಪ್ರಸನ್ನ ಮುಖರಾಗಿ ಏನು ಮಾಡ್ತಾನಂದ್ರೆ, ಘೋರ ಭಯಂಕರವಾಗಿರುವಂಥ ಸಂಸಾರದ ಹಾನಿಯನ್ನು ಕಾಣುತ್ತಿದ್ದಂಥವನಿಗೆ ಈಗ ಆ ಸಂಸಾರದ ದುಃಖವನ್ನು ಕಾಣಲಾರ್ದಂಗೆ ಮಾಡ್ತಾನ. ಕಾಣಲಾರ್ದಂಗೆ ಅಂದ್ರೆ ಏನು? ತನಗೆ ಆಗಲಾರ್ದಂಗೆ. ಮರಣ ಆಗ್ತದ, ಮರಣ ದುಃಖ ಅವನಿಗೆ ಆಗಿರಬಾರ್ದು. ಜನನ ಆಗ್ತದ, ಜನನ ದುಃಖ ಅವನಿಗೆ ಆಗಿರಬಾರ್ದು. ಕಾರಣ ಅಂದರೆ ಅನಾತ್ಮ ದೇಹಕ್ಕೆ ಜನನ ಮರಣಗಳುಂಟು. ನಿತ್ಯ ಆತ್ಮನಾದ ದೇಹಕ್ಕೆ ಅಸಂಗ ಅದ್ವಯನಾದಂಥ ನೀನಿದ್ದಿ, ನಿನಗೆ ಮರಣ ದುಃಖನಿಲ್ಲ ತಮ್ಮ, ಜನನ ದುಃಖನಿಲ್ಲ. ಈ ಭ್ರಾಂತಿಯಿಂದ ಜನನ ಮರಣ ನನಗಂತ ತಿಳ್ಕೊಂಡಿದ್ದಿ ಅಂತ ಅವನು ವೇದಾಂತ ಸಾರವನ್ನು ಶ್ರವಣ ಮಾಡಿಸುತ್ತಾ ಆತ ಏನು ಮಾಡ್ತಾನಂದರೆ, ಈಶ್ವರನು ಅದೃಷ್ಟ ಫಲವನ್ನು ಕೊಡುತ್ತಾನೆ. ಸಾರ ತರದ ಶಾಸ್ತ್ರವ ಕೇಳುತ್ತಾ ಘೋರ ಭವದ ಕೇಡಂ ಕಾಣುತ್ತಾ ಇರಲು ಎರಡನೆಯ ಪದ ಸ್ಥಿತನವನು ಪರಮ ವಿಚಾರದ ಭೂಮಿಕೆಯವನು. ಅವನು ಗುರುಗಳು ದೃಷ್ಟಫಲವನ್ನು, ಈಶ್ವರ ಅದೃಷ್ಟ ಫಲವನ್ನು. ಈಶ್ವರ ಅದೃಷ್ಟ ಫಲ ಅಷ್ಟೇ ಕೊಡ್ತಾನೆ, ಆದರೆ ಗುರುಗಳು ದೃಷ್ಟಾಫಲವನ್ನು ಸಹಿತವಾಗಿ. ಇದು ಅದೃಷ್ಟ ಫಲ ಅಲ್ಲ ಮುಕ್ತಿ ಎನ್ನುವುದು. ಅಂದರೆ ನಮ್ಮ ಜನ್ಮದಲ್ಲಿ ಇತ್ತು ಅದೃಷ್ಟದಾಗಿದ್ದು ಮುಕ್ತರಾಗಲ್ಲಪ್ಪ ಅಂತೇಳಿದ್ರೆ ಈ ಜನ್ಮ ಬೇಡ, ಇನ್ನು 10 ಜನ್ಮಕ್ಕಾದರೂ ಅದೃಷ್ಟದಿಂದ ಮೋಕ್ಷ ಆಗಂಗಿದ್ರೆ ಇವೆಲ್ಲ ಶಾಸ್ತ್ರಗಳು, ಉಪನಿಷತ್ತುಗಳು, ವೇದಾಂತಗಳು ಬೇಕಾಗಿದ್ದಿಲ್ಲ. ಹಾಗಾಗಿ ಆತ ಗುರುಗಳು ಪ್ರಸನ್ನ ಮುಖರಾಗಿರುವುದನ್ನು ಕಂಡು
ಏನು ಮಾಡ್ತಾನಂದರೆ ಪರಮ ವಿಚಾರದ ಭೂಮಿಕೆ ಏನು? ಈ ವಿಚಾರ ಜೀವ ಪರಮರ ವಿಚಾರದ ಭೂಮಿಕೆದು. ಜೀವ ಪರಮಾತ್ಮ ಒಮ್ಮೆಲೆ ಇಲ್ಲಿ ಬಂದ್ಬಿಟ್ಟು ನೋಡೋ. ಅದನ್ನ ಬಂದಾಗ ಅಲ್ಲೇನು ಪ್ರಶ್ನೆ? ವಿನಯದಿಂದ ಗುರುಗಳನ್ನು ಕೊಂಡಾಡಿ, ಹೇ ಗುರುನಾಥ, ನಾನು ಯಾರು, ನನಗೆ ಈ ಜನನ ಮರಣ ರೂಪ ಬಂದವು, ಏನು ಕಾರಣ ಬಂದಿರುವುದು, ನಮ್ಗೆ ಯಾಕೆ ಬಂದವು ಜನನ ಮರಣ, ಇದಕ್ಕೇನು ಕಾರಣ ಅಂತ? ಯಾರು ಕಾರಣ ಇದಕ್ಕೆ? ಮತ್ತೆ ಕಾರಣ ಇಲ್ಲ ಅಂತಂದರೆ ಇದು ಬರೋಕ್ಕೆ ಸಾಧ್ಯ ಇಲ್ಲ. ಕಾರಣ ಇರಬೇಕಲ್ಲ. ಕಾರಣ ಇದ್ದರೆ ಏನು ಕಾರಣ? ಮತ್ತು ಈ ಒಂದು ಜನನ ಮರಣ ರೂಪ ಬಂಧವು ಬಿಡುಗಡೆಯಾಗಿ ಮುಕ್ತಿಯು ಹೇಗೆ ಪ್ರಾಪ್ತಿಯಾಗುವುದು? ಮುಕ್ತಿ ಹೆಂಗಾಗ್ತದಪ್ಪ? ಮತ್ತೆ ಮುಕ್ತಿಗೆ ಸಾಧನವೇನು? ಪುರಾಣ ಸಾಧನ, ಆಗಮ ಸಾಧನ, ವೇದಗಳ ಸಾಧನ, ಕರ್ಮಕಾಂಡ ಸಾಧನ, ಯೋಗ ಸಾಧನ, ತಪಸ್ಸು ಸಾಧನ, ಸಿದ್ಧಿಗಳ ಸಾಧನ, ಏನು ಸಾಧನ ಮುಕ್ತಿ ಪಡಿಬೇಕಾಗಿದ್ರೆ? ಮತ್ತು ಜೀವ ಅಂದರೆ ಅವನು ಯಾರು? ಈಶ್ವರ ಅಂದರೆ ಅವನು ಯಾರು? ಇವರು ಪರಸ್ಪರ ಭೇದ ಅಂದರೆ ಬೇರೆ ಬೇರೆ ಯಾರು ಅಥವಾ ಒಂದೇ ಸ್ವರೂಪದವರು ಯಾರು? ಸ್ವರೂಪದಿಂದ ಏಕರೂಪ ಆಗಿರೋ ಅಥವಾ ಭಿನ್ನ ರೂಪ ಆಗಿರುವರು ಎಂಬ ಅನೇಕ ಪ್ರಶ್ನೆಗಳನ್ನು ಮಾಡುತ್ತಾ, ಪ್ರಶ್ನೆ ಮಾಡೋದು ಏನಾದ್ರು ಸುಮ್ಮನೆ ಕೇಳಿಕಂತ ಊರಾಯ್ತು, ಪ್ರಶ್ನೆ ಉತ್ತರ ತಾನೇ ಸಿಗ್ತಾವ. ಇವು ಸಾಮಾನ್ಯ ಪ್ರಶ್ನೆ ಮಾಡ್ತಕ್ಕಂಥ ಪ್ರಶ್ನೆಗಳ ನೀವು. ನಾವು ಶಾಸ್ತ್ರ ಕೇಳಿವಿ, ನಾವು ನೀವೆಲ್ಲರೂ ಶಿವ ಜೀವ ಜಗತ್ತು ಅದು ಇದು ಎಲ್ಲ ಪ್ರಶ್ನೆ ಮಾಡ್ತೀವಿ. ಈಗ ಮೊದಲೇನು ಮಾಡ್ತಿದ್ವಿ? ಮೊದಲು ಏನು ಗೊತ್ತಿಲ್ಲ, ಏನು ಸುಮ್ಮನೆ ನಾವು ಶಾಸ್ತ್ರ ಕೇಳುವಾಗ ನನ್ನ ಅನುಭವ ಹೇಳ್ತೀನಿ, ನಂಬ್ರಿ ಬಿಡ್ರಿ. 2 ವರ್ಷ ಸಿದ್ಧಲಿಂಗಪ್ಪ ಕಡೆಯಿಂದ ಶಾಸ್ತ್ರ ಕೇಳಿವಂದ್ರು 1 ವರ್ಷ ಅಂತ ಏನು ತಿಳಿದಿಲ್ಲ. 2ನೇ ವರ್ಷದಲ್ಲಿ ಸ್ವಲ್ಪ 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 ಶಿವ ಅಂದರೆ ಯಾರು, ಅವನ ಸ್ವರೂಪ ಏನು, ಜೀವ ಅಂದರೆ ಯಾರು, ಅವನ ಸ್ವರೂಪ ಏನು, ಜಗತ್ತಂದ್ರೆ ಏನು, ಈ ವಿಚಾರಗಳು ಅವರು ಹೇಳಿದಾಗ ತಿಳಿಲಿಕ್ಕೆ ಹತ್ತಿತ್ತು, ಪ್ರಾರಂಭ ಆಗಿತ್ತು. ಅಷ್ಟರೊಳಗೆ ಅವ್ರ ದೇಹನೇ ಬಿಟ್ರು ನೋಡ್ರಿ. ಸಿದ್ಧಲಿಂಗಪ್ಪನವರು ದೇಹನೇ ಬಿಟ್ರು. ಈ ವಿಚಾರ ಖಿಮ್ಲಾಪುರ ಮಠದಲ್ಲಿರುವಂಥ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳಿಗೆ ಗೊತ್ತಾದ. ಅಲ್ಲಿವರೆಗೂ ಅವರ ಮುಖ ನಾವು ನೋಡಿಲ್ಲ, ನಮ್ಮ ಮುಖ ಅವ್ರು ನೋಡಿಲ್ಲ. ಅವ್ರಿಗೆ ಗೊತ್ತದ ನಮ್ಮ ಶಿಷ್ಯ ಶಕ್ತಿನದಲ್ಲಿ ಶಾಸ್ತ್ರ ಹೇಳಕತ್ತಾನಂತ ಅವ್ರಿಗೆ ಗೊತ್ತು. ಗುರುಗಳು ಬಸವಾನಂದರ ಬಗ್ಗೆ ಬಹಳ ಹೇಳ್ತಿದ್ರು ನಮ್ಗೆ. ಅವ್ರು ಬಹಳ ನಿಷ್ಠುರವಾದಿಗಳು, ಅಷ್ಟೇ ತತ್ವಜ್ಞಾನಿಗಳು. ಆ ಜ್ಞಾನದಲ್ಲಿ ಒಂದು ತುಣುಕು ಕೂಡ, ಒಂದು ಎಳ್ಳು ಕಾಳಿನಷ್ಟು ನಡೆ ಕಡಿಮೆ ಇಲ್ಲದೆ ಪೂರ್ಣವಾಗಿರುವಂಥವರು. ಅವ್ರನ್ನ ನೋಡ್ಬೇಕು ತಮ್ಮ ಅಂತ ಇಷ್ಟು ಹೇಳ್ತಿದ್ರು. ಅವ್ರ ಬಗ್ಗೆ ಹೇಳುವಾಗನೇ ಮೈ ಜುಮ್ಮಂತಿದ್ವು. ಅವ್ರು ಹೆಂಗಿರ್ಬೋದಪ್ಪ ಅಂತ ಅನಿಸುತ್ತು. ಏಕೆ ಅವರು ದೇಹ ಬಿಟ್ಟಾಗ ಅದು ಕಥೆ ಆದ ಸಂದರ್ಭದಿಂದ ಹೇಳೋಣ. ದೇಹ ಬಿಟ್ಟ ಕಪ್ಪಗಲ್ಲಿಗೆ ಹೋಗಿ ಅವರ ಅಂತಿಮ ಸಮಾಧಿಯನ್ನು ಅಲ್ಲೇ ಏರ್ಪಾಡು ಮಾಡಿದ್ದೀವಿ. ಆದ ನಂತರ ಬಸವಾನಂದ ಮಹಾಸ್ವಾಮಿಗಳು ನಿರ್ಮಾಣಿಗೆ ಬಂದಾರಂತ ಸುದ್ದಿ ಕೇಳಿದ್ದೀವಿ. ಅವ್ರ ದೇಹ ಬಿಟ್ಟು ಸುದ್ದಿನೂ ಕೇಳ್ಯಾರ, ಗೊತ್ತಾಗ್ಯದ. ಗುರುಗಳಿಗೆ ತಿಳಿಸ್ರಂತ ಹೇಳಿದ್ದೀವಿ ನಾವು. ಖಿಮ್ಲಾಪುರದಾಗಿದ್ರು ಅವರು, ಸಿದ್ಧಲಿಂಗಪ್ಪನವ್ರ ದೇಹ ಬಿಟ್ಟಾಗ. ಆ ವಿಷಯ ಹೇಳಿದ್ರು ಕೂಡ ಅವರು ಬರಲಿಲ್ಲ, ಬರೋನಲ್ಲ ಅವರು. ಆಮೇಲೆ ನಾವು ಹೋಗಿ ನಮಸ್ಕಾರ ಮಾಡಿ ಕುಂತ್ವಿ. ಹಿಂಗೆ ನೋಡಿದ್ರು, ಹಿಂಗೆ ಒಂದು ವರ್ಷ ಇತ್ತು, ನೂಲಿನ ವರ್ಷ ಅದ್ರ ಮೇಲೆ ಕುಂತಿದ್ರು. ದೇಹ ಭಾಳ ಕ್ಷೀಣ ಆಗಿತ್ತು ಅವಾಗ ಅವ್ರಿಗೆ. ದೃಷ್ಟಿನೂ ಕೂಡ ಸ್ವಲ್ಪ ಮಂದಾಗಿತ್ತು. ಹಂಗೆ ಕುಂತು ಮಾತಾಡಿದ್ರಾಗ, ದೇವೇಂದ್ರಪ್ಪ ಅಂದರೆ ಯಾರು ಇದ್ರಾಗ, ನೀನು ತಮ್ಮ ಅಂತ ಕೇಳಿದ್ರು ನೋಡಿ. ಹಿಂಗೆ ಕಂಬಕ್ಕೆ ಹಿಂಗೆ ಕುಂತಿದ್ದೆ. ದೇವೇಂದ್ರಪ್ಪ ಅಂದ್ರೆ ಯಾರು, ನೀನೇನಂತ ಕೇಳಿದ್ರು. ಹೌದ ಅಂತಾರಂದೆ ನಾನು.
ಅಂತಾರಂದು. ಯಾಕಂದ್ರೆ ನನಗೆಷ್ಟು ಗೊತ್ತಿತ್ತಲ್ಲ ಶಾಸ್ತ್ರ ಅಂತಾರ ತಾತ. ಹಾಂ ತಿಳಿತು. ಸಿದ್ಧಲಿಂಗಪ್ಪ ಯಾವ್ಯಾವ ಶಾಸ್ತ್ರ ಹೇಳಿದ್ದ ನಿಮ್ಗೆ ಅಂತ ಪ್ರಾರಂಭ ಮಾಡಿದ. ಮತ್ತು ಹೆಂಗೆ ಹೇಳ್ತಿದ್ದ ಎಲ್ಲ ಕೇಳಿದ. ಮತ್ತು ಅವ್ರಿಗೆ ಆರಾಮಿಲ್ದಾಗ ಬಹಳ ದುಡ್ಡು ಖರ್ಚು ಮಾಡಿದ್ದೆ ಅಂತ ನೀನು ಸುದ್ದಿ ಕೇಳಿ ನಾನಂದ್ರೆ ಅವ್ರಿಗೆ ಗೊತ್ತಿತ್ತಲ್ಲ ಕಾಯ ನಿಮ್ಮೆಲ್ಲರಿಗೆ. ಇಲ್ಲ ತಾತ ಆ ದುಡ್ಡಿನ ಬಗ್ಗೆ ಏನು ನಮಗೇನು ಅದ್ರ ಬಗ್ಗೆ ಇದಿಲ್ಲ, ಅದೊಂದು ಭಾಗ್ಯ, ಸೇವೆ ಮಾಡ್ತಕ್ಕಂಥ ಭಾಗ್ಯ ಸಿಕ್ಕಿತ್ತು. ಆದರೆ ಒಂದು ಕಳ್ಕೊಂಡಿವಿ, ಅದ್ರ ದುಃಖ ಆಗ್ಯದ ಅಂದೆ ನಾನು. ಏನು ತಮ್ಮ ಅಂದು. ಅವರಿಷ್ಟು 2 ವರ್ಷ ಶಾಸ್ತ್ರ ಹೇಳಿರ್ತಾತ. ಮೊದಲು ನಮಗೇನು ತಿಳಿದಿಲ್ಲ. ಇತ್ತೀಚೆಗೆ ಏನೋ ಸ್ವಲ್ಪ ತಿಳಿಲಿಕ್ಕೆ ಪ್ರಾರಂಭ ಆಗಿತ್ತು. ಅಷ್ಟರೊಳಗೆ ಅವ್ರ ದೇಹ ಬಿಟ್ಟು ಹೋದರು. ಇದೇ ದೊಡ್ಡ ನಷ್ಟ ನಮಗೆ ಅಂತ ಹೇಳಿದಾಗ ಅವ್ರು ಒಂದು ಸಲ ಮುಖ ನೋಡಿ, ಹೌದು ತಮ್ಮ ಬರಬರಿ ಅದ, ನೀನು ಸತ್ಯ ಹೇಳಕತ್ತಿದ್ದು ಗೊತ್ತದ, ನನಗನ್ನು ಕೇಳಾಗ ಹಂಗೆ ಆಗ್ಯದಂದ್ರೆ ಅವರು. ನಾನು ನಮ್ಮ ಗುರುಗಳಲ್ಲಿ ಕೇಳುವಾಗ ನಮಗೂ ಹಂಗೆ ಆಗ್ಯದ. ಮತ್ತು ನೀನು ತಿಳಿದಂದ್ರೆ ನಾನು ನಿನ್ನ ನಂಬುತ್ತಿದ್ದಿಲ್ಲ ನೋಡು ಅಂದ್ರಪ್ಪ ಅವರು. ನಾನು ಯಥಾವತ್ತಾಗಿ ಸತ್ಯ ಮಾತಾಡಿ, ನೀನು ಅವ್ರನ್ನ ಕೊಂಡಾಡ್ಬೇಕಂತನಿಲ್ಲ, ನನ್ನ ಮನುಷ್ಯನೇ ಭಾವ ಇದ್ದಿದ್ದು. ಆವಾಗ ತಾತ ಈಗ ಆ ನಷ್ಟ ಭಾಳ ಆಯ್ತು ನಮಗೆ. ಈ ಕಡೆ ಅಗಸನ ಹಳ್ಳದ ಕಾಯಿಲ್ಲ, ಮನೆಯ ಕಾಯಿಲ್ಲ, ತಿಳಿದು ಏನು ಜ್ಞಾನಿಗಳಾಗಲಿಲ್ಲ, ತಿಳಿಲಾರ್ದ ಅಜ್ಞಾನಿಗಳಾಗಲಿಲ್ಲ. ಮಧ್ಯದಲ್ಲಿ ಹಿಂಗೆ ಆಯಿತು ಅಂದಾಗ ಆತಿರ್ತಾವ. ಮತ್ತು ಆಯುಷ್ಯ ಯಾರ ಕೈಯಾಗ ಅದು ಅಪೇಕ್ಷೆ ಇರ್ತದ, ಆಯುಷ್ಯ ಬೇಕಲ್ಲ ತಮ್ಮ. ಅಪೇಕ್ಷೆನಾದ ಆಯುಷ್ಯ ಯಾರ ಕೈಯಾಗ ಅದ ಅಂದಾಗ, ಇಲ್ಲಿ ತಾತ ಒಂದು ನೀವು ನಮ್ಗೆ ದಯ ಕೃಪೆ ಮಾಡಬೇಕು. ಏನಿಲ್ಲ, ನೀವು ಸ್ವಲ್ಪ ದಿನ ಶಕ್ತಿನಕ್ಕೆ ಬಂದು ನಮಗೆ ಶಾಸ್ತ್ರ ಹೇಳಿದ್ರೆ ನಮ್ಮ ಕಲ್ಯಾಣ ಆಗ್ತದೆ, ನಾವು ಉದ್ಧಾರ ಆಗ್ತೀವಿ, ನೀವು ದಯ ಮಾಡಬೇಕು ಅಂತ ಇಷ್ಟು ಒಂದು ಮಾತಂದೆ. ಅಂದ ತಕ್ಷಣ ಅಂದರು, ಯಾವಾಗ ಅಂತ ಕೇಳ್ಬಿಟ್ರು ಅವರು. ಅಂದರೆ ಯಾವಾಗ ಹೋಗೋದಂತ ಅರ್ಥ ಅದು. ನಾನು ಮತ್ತೆ ವಿಚಾರ ಮಾಡಿದೆ, ಅವ್ರು ಭಾಳ ನಿಷ್ಠುರವಾದಿಗಳು, ಸ್ವಲ್ಪ ಸಂಸಾರಿಕರು. ಏನಾದರೂ ವ್ಯತ್ಯಾಸ ಆಯಿತು ಮನೆಗಂದರೆ ಕೈ ಚೀಲ ತೊಗೊಂಡು ಅಪರಾತ್ರಿಯಾಗ ಮನೆಯವ್ರಿಗೆ ಹೇಳಲಾರ್ದ ಹೋಗೋರಂತವ್ರು. ನಿಮ್ದೇನು ಕೆಲಸ ಅದು ಹೇಳಕ್ಕಂತ. ಮತ್ತು ನಾವು ಗದ್ದಲದಾಗಿದ್ದ ಮಂದಿ, ಸಂಸಾರ ಮಂದಿ, ಹೆಚ್ಚು ಕಮ್ಮಿ ನಮ್ಮ ಸಂಸಾರದ ವಿಷಯ ಅವ್ರಿಗೆ ಕಿವಿಗೆ ಬಿದ್ದರೆ ಮತ್ತು ಹೆಚ್ಚಿನ ಒಂದು ಶಾಪಕ್ಕೆ ಗುರಿ ಆಗ್ತೀವಿ. ನೋಡೋಣ, ಅವ್ರ ಸಲುವಾಗಿ ಒಂದು ಬೇರೆ ರೂಮ್ ಮಾಡಿ ಗುರುಗಳನ್ನ ಅಲ್ಲೇ ಇಟ್ಟು ಸ್ನಾನಕ್ಕೆ, ಪ್ರಸಾದಕ್ಕೆ, ಶಾಸ್ತ್ರಕ್ಕಷ್ಟೇ ವ್ಯವಸ್ಥೆ ಮಾಡೋದು. ಉಳಿದ ಸಮಯದಲ್ಲಿ ಅಲ್ಲೇ ಒಬ್ಬರನ್ನ ಯಾರನ್ನ ಇಟ್ಬಿಟ್ರಾಯ್ತು, ಅವರಿಗೆಲ್ಲ ವ್ಯವಸ್ಥೆ ಮಾಡತ್ತಾರಂತ ವಿಚಾರ ಮಾಡಿವಿ. 8 ದಿನ ಆಯಿತು, ಒಂದು ರೂಮ್ ಸಿಗಲಿಲ್ಲ. ಮಂದಿಗೆ ಎಷ್ಟೋ ಕೊಡಿಸಿ ಅವಾಗ ನಾವು, ನಮಗೊಂದು ಸಿಗಲಿಲ್ಲ. ಯಾವಾಗ ಬರ್ತು ಅಂತ ಹೇಳಿದ್ನಲ್ಲ, ಇನ್ನೊಂದು 8 ದಿನ ಬಿಟ್ಟು ಬರ್ತೀನಿ ತಾತ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ನಾನು. ಆ 8 ದಿನ ತನಕ ಸುಮ್ಮಿದ್ರು. ಕಷ್ಟ ನೋಡಿ ಕೇಳಿರ್ಬೇಕಾದ್ರೆ ಎಷ್ಟು ವಿಚಾರ ಮಾಡಿದ್ವಿ, ಮನೇಲಿ ಸಿಗಲಿಲ್ಲ. ಮುಂದಿನ ಮಧ್ಯಾಹ್ನ ಆಫೀಸಿಂದ ಬಂದು ಊಟ ಮಾಡೋಕೆ ಕುಂತಿದ್ದಿ, ಮಾನಿಂದ ಫೋನ್ ಬಂತು. ಎಲ್ಲಪ್ಪಣ್ಣ ಫೋನ್ ಮಾಡಿದ್ದ, ಲ್ಯಾಂಡ್ ಫೋನ್ ಇತ್ತು ನಮ್ಮ ಮನೆಗೆ. ಅಣ್ಣ, ನಾನು ಹಿಂಗೆ ಎಲ್ಲಪ್ಪಣ್ಣ ಮಾತಾಡ್ತೀನಿ, ಮತ್ತು ಗುರುಗಳು ಇಲ್ಲೇ ರೋಡಿಗೆ ಬಂದ್ರ ನನ್ನ ಕಿವಿ ಕೇಳಂಗಿಲ್ಲ, ನೀನೇ ಮಾತಾಡಂದ್ರು, ಅದಕ್ಕೆ ನಾ ಮಾತಾಡಕತ್ತೀನಿ ಅಂದ. ಏನು ಹೇಳಣ್ಣಂದೆ. ಗುರುಗಳನ್ನ ಕರೀಲಿಕ್ಕೆ ಬರ್ತು ಅಂತ ಹೇಳಿದ್ರಿ ಅಂತ, ಮತ್ತು 8 ದಿನ ಆಯಿತು ಬರಲಿಲ್ಲ, ಅದಕ್ಕೆ ನಾಳೆಗೆ ಖೇಮಾಪುರಕ್ಕೆ ಹೋಗ್ತೀವಿ, ಅವ್ರಿಗೆ ವಿಷಯ ತಿಳಿಸಿಬಿಡು ಅಂತ ಹೇಳಕ್ಕೆ ಮಾಡ್ಯಾರ ಅಂದ. ಭಾಳ ಊಟನೂ ಕೈ ತೊಗೊಂಬಿಟ್ಟೆ ನಾನು. ಮಾತು ಕೊಟ್ಟಿವಿ ಗುರುಗಳಿಗೆ ಕರ್ಕೊಂಡು ಹೋಗ್ತು ಅಂತ. ಕರ್ಕೊಂಡು ಬರೋದಿದ್ರೆ ಇದೊಂದು ಸುಳ್ಳು ಹೇಳಿದಂಗೆ ಗುರುಗಳಿಗೆ, ಶಾಪನೇ. ಹಿಂಗೆ ಮಾಡಿದನು ಶಾಪನೇ. ಏನನ್ನಾಗಲಿ ಚಿಂತೆ ಮಾಡೋದಕ್ಕಿಂತ ಕರ್ಕೊಂಡು ಬಂದಮೇಲೆ ಏನಾಗ್ತದೆ ಹಾಗೆ ಬಿಡಲಿ ಅಂತೇಳಿ ಆವಾಗ ಫೋನ್ನಾಗ ಹೇಳಿದೆ, ಅಣ್ಣ ಇನ್ನೂ 2-3 ತಾಸಿನಾಗ ಮಾನವಿಗಿರ್ತೇನೆ, ನಾನು ಬಂದು ಗುರುಗಳನ್ನ ಬಿಟ್ಟಾಗ್ತೇನೆ. ಆಯ್ತು ಅಣ್ಣ. ಆವಾಗ ನಮ್ಮ ದುಡ್ಡು ಸುಗೈತಾತ, ನಾನು ನಮ್ಮ ಜಯಪ್ಪ 4-5 ಮಂದಿ ಹೋಗಿ ಅದೇ 6:30 ಶಾಸ್ತ್ರ ಅಲ್ಲಿ ಹೇಳಿದ್ರು. 8 ಗಂಟೆಗೆ ಲಾರಿ ಮೇಲೆ ಹತ್ತಿ ರಾಯಚೂರಿಗೆ 11 ಗಂಟೆಗೆ ಬಂದೀವಿ. 11:30 ಮನೆಗೆ ಬಂದೆವು.
11:30 ಮನೆಗೆ ಬಂದ್ವಿ. 11 ದಿವಸ ಮೊದಲಿದ್ದರು, ಹೋಗಿ ಆಮೇಲೆ ಮತ್ತೆ ಅದು ನಿರಂತರವಾಗಿ ಅವ್ರನ್ನ ನಾವು ಬಿಡಲಿಲ್ಲ. ಇಲ್ಲ, ನಮಗೆ ಪೂರ್ಣವಾಗಿ ಇದನ್ನು ಅನುಭವ ಮಾಡಬೇಕು ತಾವು ಅಂತ ಹೇಳಿದಕ್ಕೆ ಆ ಸದ್ಗುರುನಾಥ ಏನು ಮಾಡಿದಂದರೆ ಅನೇಕ ರೀತಿ ನಮ್ಮನ್ನಷ್ಟೇ ಅಲ್ಲ, ನಮ್ಮ ಜೊತೆಯಲ್ಲಿರುವಂಥ ತಮ್ಮೆಲ್ಲರೂ ಕೂಡ ಅವರು ಮಾಡಿದ ಮಹಾ ಉಪಕಾರವನ್ನು ಎಂದೂ ಮರೆಯಬಾರದು. ನಾವು ಅವರ ಸ್ಮರಣೆಯನ್ನು ಅದು ಮರೀಲಿಕ್ಕೆ ಅಸಾಧ್ಯವಾದಂಥ ಉಪಕಾರ ಮಾಡಿದಂಥ ಮಹಾತ್ಮರು. ಹೀಗೆ ವೇದಾಂತ ಶಾಸ್ತ್ರವನ್ನು ಶ್ರವಣ ಮಾಡ್ಬೇಕಂದ್ರೆ ಅವರು ಅಲ್ಲಿಗೆ ಬಿಟ್ಟರು ನಡೀತಿತ್ತಲ್ಲ, ಶ್ರವಣ ಮಾಡಬೇಕು. ಈ ಭಯಂಕರವಾದ ಜನ್ಮ, ಈ ಜನ್ಮಕ್ಕಿರುವಂಥ ಮುಪ್ಪು, ಈ ಜನ್ಮಕ್ಕಿರುವಂಥ ಮರಣ, ಮಧ್ಯದಲ್ಲಿರುವ ಸಂಸಾರ ದುಃಖಗಳನ್ನು ಕಾಣುತ್ತಾ ಮನದೊಳಗೆ ಆಯುಷ್ಯವು ಕ್ಷಣಿಕವಾದದ್ದೆಂದು ತಿಳಿದು ಮನಸ್ಸಿನಲ್ಲಿ ಏನಾಗಬೇಕು, ಈ ಶರೀರಕ್ಕೆ ಜನನ ಮರಣ ಜರ ಅನ್ನುವುದಲ್ಲದೆ ಅನಂತ ಬರೀ ದುಃಖನೇ ಆದಂತ ತಿಳಿದು ಆತ್ಮವಿಚಾರದಲ್ಲಿ ಕಾಲವನ್ನು ಕಳಿಬೇಕು. ಯಾಕಂದರೆ ಕಾಲ ಅನ್ನುವುದು ನಮ್ಮ ಅಧೀನ ಅಲ್ಲ, ಕ್ಷಣಿಕ ಅಂತ. ನೇರ ಮೇಲಿನ ಗುಳ್ಳೆ ನೆರವೆಲ್ಲ ಹರಿ ಅಂದಂಗ ಈ ಪ್ರಕಾರ ವಿಚಾರಶೀಲನಾದ ಪುರುಷನು ಸುವಿಚಾರ ಎಂಬ ಎರಡನೆಯ ಭೂಮಿಕೆಯಲ್ಲಿ ಇದ್ದವನು. ಇದು ನೇಮದ ನಿರ್ಗುಣ ಅಷ್ಟಾಂಗ ಅಂತ ಮೊದಲೇ ಹೇಳಿರಲ್ಲ. ಇವನು ಸಾಧನ ಹೀನನಾಗಿರುವಾಗೆ ತನ್ನ ಯೋಗಕ್ಷೇಮದ ಬಗ್ಗೆ ಯಾವ ಪ್ರಕಾರ ವಿಕಲ್ಪಗಳನ್ನು ಮಾಡುತ್ತಿದ್ದನು, ಹಾಗೆ ಈಗ ಸಾಧನಗಳಿಂದ ಯುಕ್ತನಾದ ಮೇಲೆ ಮಾಡುವುದಿಲ್ಲ. ಮೊದಲು ತನ್ನ ಮೇಲೆ, ತನ್ನ ಸಂಸಾರದ ಮೇಲೆ ಏನೇನು ಪ್ರೇಮ ಪ್ರೀತಿ ಮಾಡ್ತಿದ್ನಲ್ಲ, ಈ ಮಾರ್ಗ ಹಿಡಿದ ಮೇಲೆ ಅದರಂಗೆ ಈಗ ಮಾಡಂಗಿಲ್ಲ ಅಂತ ಆಯ್ತು. ಈ ಕಡೆ ಹೋಯ್ತಲ್ಲ, ಆತ್ಮವಿಚಾರ ಕಡೆ ಹೋದಾಗ, ಅನಾತ್ಮದ ಕಡೆ ಹೋದಾಗ ನಡೀತಾವೆ ಇವೆಲ್ಲ. ಹಾಗೆ ಈಶ್ವರ ಅಥವಾ ಪ್ರಾರಬ್ಧ ಮೇಲೆ ಅವನೇನು ಮಾಡ್ತಾನಂದರೆ ತನ್ನ ಎಲ್ಲ ಸುಖ ದುಃಖಗಳನ್ನು ಪ್ರಾರಬ್ಧದ ಮೇಲೆ ಹಾಕಿ ತಾನು ಆತ್ಮವಿಚಾರದಲ್ಲಿಯೇ ಸ್ಥಿತನಾಗಿ ಇರುವನು. ಅರ್ಥಾತ್ ಎಂಥವನು ಎರಡನೆಯ ಭೂಮಿಕೆ ಉಳ್ಳವನು ಅಂತ ಇಲ್ಲಿ ಹೇಳ್ತಾ ಬಂದರು. ಸಮಯ ಆದ ಕಾರಣ ನಾಳೆ ದಿನ ಮುಂದುವರಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುನಾಥನಿಗೆ ಸಮರ್ಪಿಸಿ ಮಂಗಲವನ್ನು ಹೇಳೋಣ. ನಾಳೆ ದಿನ ನಮ್ಮ ಭೋವಿ ಸಮಾಜದ ನಿರ್ಮಾಣಿ ಮಠದಲ್ಲಿ ನಮ್ಮ ಶಿಷ್ಯ ಬಳಗದಲ್ಲಿ ಮದುವೆ ಕಾರ್ಯಕ್ರಮದ ಪತ್ರಿಕೆ ಎಲ್ಲರೂ ಕೊಟ್ಟಾರ. ಸಾಧ್ಯ ಆದವರು ನಿರ್ಮಾಣಿ ಮಠದಲ್ಲಿ ಅಕ್ಷತೆ ಕಾರ್ಯಕ್ರಮದ ಅಲ್ಲಿ ಹೋಗಿ ಬರಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಮಂಗಲವನ್ನು ಹೇಳೋಣ. ಮಂಗಲವ ಪಾಡುವೇನು, ಮಂಗಲವ ಪಾಡುವೇನು, ಸಿದ್ಧಾರೂಢ ನಿಮ್ಮಡಿಗೆ, ಸಿದ್ಧಾರೂಢ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ. ಮಂಗಲವ ಪಾಡುವೇನು, ಸಿದ್ಧಾರೂಢ ನಿಮ್ಮಡಿಗೆ, ಸಿದ್ಧಾರೂಢ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ. ಆರು ಮೂರು ಮಿರಿದ ಆರೂಢ ಚಕ್ರವರ್ತಿ, ಆರು ಮೂರು ಮಿರಿದ ಆರೂಢ ಚಕ್ರವರ್ತಿ. ಯಾರೇ ನಂದರು ಸರಿಯೇ, ಯಾರೇ ನಂದರು ಸರಿಯೇ, ಅರವಿನಯನ್ನ ಗುರುವೇ, ಅರವಿನಯನ್ನ ಗುರುವೇ. ಮಂಗಲವ ಪಾಡುವೇನು, ಸಿದ್ಧಾರೂಢ ನಿಮ್ಮಡಿಗೆ, ಸಿದ್ಧಾರೂಢ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ,
ಗುರುದೇವ ನಿಮ್ಮಡಿಗೆ. ಸಂಸಾರ ಸರದಿ ಒಳಗೆ ಮುಳಗೆ ನಾನು ಬಂದೆ. ಸಂಸಾರ ಶರದಿಯೊಳಗೆ ಮೊಳಗೆ ನಾನು ಬಂದೆ. ಸಾಕು ಮಾಡು ನೀ ಇದನ, ಸಾಕು ಮಾಡು ನೀ ಇದನ, ಎನ್ನ ಭವ ಕಳಿ ಗುರುವೇ, ಎನ್ನ ಭವ ಕಳಿ ಗುರುವೇ. ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ, ಸಿದ್ಧಾರೂಢ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ. ಇಳಿಯೋಳು ಅಧಿಕವಾದ ಹುಬ್ಬಳ್ಳಿ ಕ್ಷೇತ್ರ ನೋಡ, ಇಳಿಯೋಳು ಅಧಿಕವಾದ ಹುಬ್ಬಳ್ಳಿ ಕ್ಷೇತ್ರ ನೋಡ. ಕೈವಲ್ಯ ಕಂದ ನಾನು, ಕೈವಲ್ಯ ಕಂದ ನಾನು, ಎನ್ನ ಭವ ಕಳಿ ಗುರುವೇ, ಎನ್ನ ಭವ ಕಳಿ ಗುರುವೇ. ಮಂಗಲವ ಪಾಡುವೇನು ಸಿದ್ಧಾರೂಢ ನಿಮ್ಮಡಿಗೆ, ಸಿದ್ಧಾರೂಢ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ, ಗುರುದೇವ ನಿಮ್ಮಡಿಗೆ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾರಹಿತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ನಿಜ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್